ನಮಸ್ಕಾರ. ಆವಿ ಸ್ಟುಪಿಡ್ TV5 ಪ್ರೈಮ್ ಶೋಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ರಮೇಶ್ ಜಾರಕಿಹೊಳಿ ಪ್ರಕರಣ ಆಯ್ತು, ಬೇಕಾದಷ್ಟು ಸದ್ದು ಮಾಡ್ತು. 2-3 ದಿನಗಳ ಕಾಲ ಎಲ್ಲ ಬಗೆಯ ಪರದೆಗಳಲ್ಲಿ ರಾರಾಜಿಸ್ತು. 2 ದಿನಗಳಲ್ಲಿ ಸಂಪೂರ್ಣವಾಗಿ ಬೇರೆ ಸ್ವರೂಪ ಪಡ್ಕೊಂಡು ಮರೆಯಾಗ್ತಾ ಇದೆ. ಸಮಾಜದ ಹಿತದೃಷ್ಟಿಯಿಂದ ನಿಮ್ಮ TV5 ಅಂತ ಯಾವುದೇ ದೃಶ್ಯಗಳನ್ನ ಒಂದೇ ಒಂದು ತುಣುಕನ್ನು ಸಹ ನಾವು ತೋರಿಸೋದಕ್ಕೆ ಹೋಗಿಲ್ಲ. ಆ ದೃಶ್ಯಗಳನ್ನ ಎಲ್ಲೆಲ್ಲಿಯೂ ಕೂಡ ನಾವು ತೋರಿಸುವಂತ ಪ್ರಯತ್ನ ಮಾಡಿಲ್ಲ. ನಮ್ಮ ಜನಗಳ ಚಿತ್ತ ಸ್ವಾಸ್ಥ್ಯದ ದೃಷ್ಟಿಯಿಂದ ನಾವು ಅಂಥದ್ದನ್ನ ಪ್ರದರ್ಶನ ಮಾಡೋದಕ್ಕೆ ಹೋಗಿಲ್ಲ. ಆದ್ರೆ ಇದರಿಂದ ಒಂದು ಪಾಠ ಕಲಿಬೇಕಲ್ವಾ, ಇದರಿಂದ ಒಂದು ಬದಲಾವಣೆ ಆಗಬೇಕಲ್ವಾ, ಅದು ನಮ್ಮ ಕೆಲಸ. ಅದಕ್ಕೆ ನಾವಿರೋದು, ಮಾಧ್ಯಮಗಳಿರೋದು, ಅಥವಾ ಸಮಾಜದ ಜನರಿಗೂ ಕೂಡ ಇದು ಬೇಕಾಗಿರುವಂಥದ್ದು. ಬದಲಾವಣೆ ಆಗಬೇಕಲ್ವಾ. ಏನು ಸಾಧಿಸಿದ್ವಿ ನಾವು ಇಷ್ಟೆಲ್ಲ ಮಾಡಿ? ಈ ಆಂಗಲ್ನಲ್ಲಿ ನಾನು ಕೇಳ್ತಾ ಇರ್ತಕ್ಕಂಥದ್ದು, ರಮೇಶ್ ಜಾರಕಿಹೊಳಿ ಪ್ರಕರಣ ಆಯ್ತು, ಇನ್ನು ಅನೇಕ ಪ್ರಕರಣಗಳು. ನಾನು ಎಲ್ಲರ ಹೆಸರು ಹೇಳೋದಕ್ಕಾಗೋದಿಲ್ಲ ನೋಡಿ, ಅಟೆಂಪ್ಟ್ ಆಗಬಹುದು. ಇನ್ನು ಎಷ್ಟು ಪ್ರಕರಣಗಳು? ಇದೊಂದು ಹ್ಯಾಬಿಟ್ ಆಗೋಗಿದೆ. ಹಲವರದ್ದು ಹೊರಗಡೆ ಬಂದಿದೆ, ಇನ್ನೂ ಸಾವಿರಾರು. ಮೇಡಮ್ ಇನ್ನೂ ಬಹಳ ಸಿಡಿ ಇದಾವೆ, ಹೊರಗಡೆ ಬಂದಿಲ್ವಂತೆ. ಹೀಗೆ ಜನಗಳು ನನಗೆ ಕೇಳ್ತಾ ಇದ್ದಾರೆ, ಯಾರ್ಯಾರದ್ದಿದೆ ಮೇಡಮ್ ಅಂತ, ಗೊತ್ತಿರುತ್ತೆ ನಿಮ್ಗೆ ಅಂತ, ಮೀಡಿಯಾದವ್ರಿಗೆ ಅಂತ. ಎಷ್ಟು ಜನರದ್ದು ಇನ್ನೂ ಇದೇ ಥರದ್ದಿದೆ ಅಂತ ನಾನು ಕೇಳೋದು. ಎಷ್ಟು ಆಯ್ತಲ್ಲ ಪ್ರಕರಣಗಳು. ಇಷ್ಟನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಅವಿ ಸ್ಟುಪಿಡ್. ಈ ಅನೈತಿಕತೆ, ಮಿತಿಯಿಲ್ಲದ ಅನೈತಿಕತೆ, ಲೆಕ್ಕವಿಲ್ಲದ ಅನೈತಿಕತೆ ಎಷ್ಟಿದು? ಕಡೆ ಪಕ್ಷ ಈ ಪ್ರಕರಣ, ರಮೇಶ್ ಜಾರಕಿಹೊಳಿ ಅವರ ಮೇಲೆ ಬಂದಿರತಕ್ಕಂಥ ಆರೋಪದ ಪ್ರಕರಣ ಒಂದು ಬಹುದೊಡ್ಡ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಒನ್ಸ್ ಅಗೈನ್ ನಾನು ಕೇಳ್ತಾ ಇರೋದು, ಆರ್ ವಿ ಸ್ಟುಪಿಡ್? ಯಾಕೆ ಹೀಗೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಇಡೀ ಸಮಾಜ ತಲೆ ತಗ್ಗಿಸುವಂತಹದ್ದು ನಮಗೆ ಗೊತ್ತಿದೆ. ಒಂದು ಕ್ಷಣ ತಲೆ ತಗ್ಗಿಸಿದ್ವಿ. ನಿನ್ನೆ ಕದ್ದು ಮುಚ್ಚಿ ಎಲ್ಲರೂ ಅವರವರ ಏಕಾಂತದಲ್ಲಿ ಈ ವಿಡಿಯೋನ ನೋಡಿದ್ರು. ಇನ್ನು ಕೆಲವರು ನೋಡ್ಲಿಲ್ಲ, ಛೀ ನಮ್ಮ ಕರ್ಮ ಅಂತ ಅಂದುಕೊಂಡು ಸುಮ್ಮನಾದ್ರು. ನೀವೆಲ್ಲ ನಿನ್ನೆ ಓರ್ವ ರಮೇಶ್ ಜಾರಕಿಹೊಳಿ ಅವ್ರನ್ನ ಮಾತ್ರ ನೋಡಿದಿರಿ. ಇಂತಹ ಸಾಕಷ್ಟು ಜಾರಕಿಹೊಳಿಗಳನ್ನ ರೂಪಕವಾಗಿ, ಉಪಮೆಯಾಗಿ ಹೇಳ್ತಾ ಇದ್ದೀನಿ ನಾನು. ಇಂತಹ ಸಾಕಷ್ಟು ಜಾರಕಿಹೊಳಿಗಳನ್ನ ನಾವು ನಿಮಗೆ ಇವತ್ತು ತೋರಿಸ್ತೀವಿ, ದೇಶಾದ್ಯಂತ ಎಷ್ಟಿದೆ ಅಂತ. ಆದ್ರೆ ಅದಕ್ಕೂ ಮುನ್ನ 7 ವರ್ಷಗಳ ಹಳೆಯ ಒಂದು ದೃಶ್ಯವನ್ನ, ಇಡೀ ಪ್ರಪಂಚದಲ್ಲಿ ಒಂದು ಹಿಸ್ಟಾರಿಕಲ್ ಇವೆಂಟ್ ಅಂತ ಅನ್ನಿಸಿಕೊಂಡಂತಹ ಭರತ ವರ್ಷಕ್ಕೆ ಭಾರತೀಯರಿಗೆ ಅತ್ಯಂತ ಮಹತ್ವದ ಘಟ್ಟವಾಗಿದ್ದಂತಹ ಒಂದು ದೃಶ್ಯವನ್ನ ನೀವು ನೋಡಬೇಕು. मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता का अक्षुण्ण रखूंगा। मैं संघ के
प्रधानमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा तथा मैं भय या पक्षपात, अनुराग या द्वेष के बिना किसी प्रकार के लोगों के प्रति संविधान और विधि के अनुसार न्याय करूंगा। मैं नरेंद्र दामोदर दास मोदी ईश्वर की शपथ लेता हूं कि जो विषय संघ के प्रधानमंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को तब के सिवाय जबकि प्रधानमंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो। ನೆನಪು ಮಾಡ್ಕೊಳ್ಳಿ, ಭಾರತೀಯರ ಹೃದಯದಲ್ಲಿ ಯಾವತ್ತು ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮೆಲ್ಲರ ಹೃದಯದಲ್ಲಿ ಎಂಥ ಒಂದು ಸಂತೋಷದ ಅಲೆ ಎದ್ದಿತ್ತು. ಆ ಸಂತೋಷ ಕೇವಲ ಮೇಲ್ಮಟ್ಟದ ಚುನಾವಣಾ ವಿಜಯದ ಸಂತೋಷದ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಮತ ಹಾಕಿರುವ 130 ಕೋಟಿಯಲ್ಲಿ ಎಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿ ಮತ ಹಾಕಿದಾರಲ್ಲ ಆ ಮತದಾರರ ಪರವಾಗಿ ನಾನು ಮಾತನಾಡ್ತಾ ಇದ್ದೀನಿ. ಎಂಥ ಒಂದು ಸಂತೋಷ ಎದ್ದಿತ್ತು, ಎಂಥ ಒಂದು ಭರವಸೆ ಎದ್ದಿತ್ತು, ಅದಕ್ಕಿಂತ ದೊಡ್ಡ ಮಟ್ಟದ ಒಂದು ವಿಶ್ವಾಸ ಎದ್ದಿತ್ತು. ಈ ವಿಶ್ವಾಸ, ಈ ಭರವಸೆ ಯಾವ ಒಬ್ಬ ವ್ಯಕ್ತಿಗಾಗಿ ಮಾತ್ರವಲ್ಲ. ಈ ವಿಶ್ವಾಸ, ಈ ಭರವಸೆ ಎದ್ದಿದ್ದದ್ದು ಬದಲಾವಣೆಗಾಗಿ. ಈ ವ್ಯವಸ್ಥೆ, ಈ ಕೊಳಚೆ ವ್ಯವಸ್ಥೆ, ಈ ಅನೈತಿಕತೆ, ಈ ಭ್ರಷ್ಟಾಚಾರ ನೋಡಿ ನೋಡಿ ಸಾಕಾಗಿ ಹೋಗಿತ್ತಲ್ಲ, ಇದೆಲ್ಲ ತೊಲಗತ್ತೆ ಅಂತ ನಮ್ಮಲ್ಲೆಲ್ಲ ಒಂದು ದೊಡ್ಡ ಭರವಸೆ ಮೂಡ್ತು. ನಾನಿಲ್ಲಿ ಯಾವ ವ್ಯಕ್ತಿಯನ್ನು ಕೂಡ ಖಂಡಿತವಾಗ್ಲೂ ಬ್ಲೇಮ್ ಮಾಡ್ತಾ ಇಲ್ಲ, ಆದರೆ ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆ ಬದಲಾಗುತ್ತೆ ಅಂತ ದೊಡ್ಡ ಭರವಸೆ ಮೂಡ್ತು. ಯಾಕೆ ಈ ಭರವಸೆ ಮೂಡ್ತು? ಇಷ್ಟು ದೊಡ್ಡ ಗೆಲುವಾಯ್ತು, ಇಷ್ಟು ಸಂಭ್ರಮ ಆಯ್ತು, ಸಂತೋಷ, ಬದಲಾವಣೆ ಬರಲಿ ಅಂತ ಜನಗಳ ಮನಸ್ಸಲ್ಲಿ ದೊಡ್ಡ ಭರವಸೆ. ಯಾಕೆ ಈ ಭರವಸೆ ಮೂಡ್ತು ಅಂತ ಅಂದರೆ ನೋಡಿ, मई को बाद जब चुनाव का नतीजा आएगा, नई सरकार बनेगी। नई सरकार के बाद ये जितने पार्लियामेंट के चुनाव लड़ने वाले लोग हैं, जिन्होंने अपने फॉर्म भरे हैं, उन फॉर्म में उन्होंने लिखा है किसने कितना गुनाह किया है, किस पर कितने केसेस चलते, सब है ना, आता है ना खबरों में। मैं पहला एक कमेटी बनाऊंगा और मैं कहूंगा जो जितने आज जीत हैं, जरा किस किस पर कौन कौन से गुनाह जरा निकालो। उसमें भाजपा वालों को भी नहीं छोड़ूंगा, एनडीए वालों को भी नहीं छोड़ूंगा, एक भी को नहीं छोड़ूंगा। और मैं सुप्रीम कोर्ट को कहूंगा इन पे तत्काल केस चलाओ और जो सच्चे गुनहगार हैं उनको जेलों में डालो। पार्लियामेंट को साफ करो, पहले अपराधियों से मुक्त करो पार्लियामेंट को। ये हो सकता है भाइयों, बताइए हो सकता है कि नहीं हो सकता? आप मुझे आशीर्वाद दीजिए। और एक बार वो गुनहगार सिद्ध हो गया तो जेल जाएगा, उसकी सीट खाली हो जाएगी, नया चुनाव आएगा और कोई गुनहगार अब चुनाव में मैदान में उतरने की हिम्मत नहीं करेगा। कौन कहता है सफाई नहीं हो सकती है? मुझे सफाई करनी है और मैं राजनीति में सफाई करने के लिए आया हूं भैया। भाइयों बहनों, भारत का लोकतंत्र अपराधीकरण से मुक्त नहीं करेंगे तो लोकतंत्र की स्वस्थ परंपराएं आगे नहीं। ವಂಡರ್ಫುಲ್. ಇದಕ್ಕಾಗಿಯೇ, ಎಕ್ಸಾಕ್ಟ್ಲಿ ಇದಕ್ಕಾಗಿ ನಾವು ನಿಮ್ಮನ್ನ ಆಯ್ಕೆ ಮಾಡಿದ್ದು.
ಭಾರತದ ಕೋಟ್ಯಂತರ ಜನಗಳ ಮನದಾಳದ ಹರಳುಗಟ್ಟಿದ ಮಾತನ್ನ, ಹೆಪ್ಪುಗಟ್ಟಿದ ಭಾವನೆಗಳನ್ನ, ತುಂಬಿದ ಆಕ್ರೋಶವನ್ನ ನೀವು ಅಭಿವ್ಯಕ್ತಿಸಿದ್ರಿ. ಅದಕ್ಕಾಗಿ ಜನ ಆಯ್ಕೆ ಮಾಡಿದ್ರು. ಆದ್ರೆ ಏನಾಯ್ತು? ನಾವ್ ಯಾರನ್ನು ಇಲ್ಲಿ ನಾನು ಕಾಂಟ್ರಾ ಇಂಡಿಕೇಟ್ ಮಾಡಬೇಕು ಅಂತ ಅದನ್ನ ಮಾಡ್ತಾ ಇಲ್ಲ. ಆದ್ರೆ ಸ್ವಚ್ಛಗೊಳಿಸೋದಕ್ಕಾಗಿಯೇ ನಾನು ಬಂದೆ, ಸ್ವಚ್ಛಗೊಳಿಸ್ತೀನಿ ಅಂತ ಹೇಳಿದ್ರಿ. ನಿಮ್ಮನ್ನಲ್ದೆ ಇನ್ಯಾರನ್ನ ಕೇಳೋಣ? ಆ ಹೇಳುವ ಧೈರ್ಯ ನೀವು ತೋರಿಸಿದ್ರಿ, ಭರವಸೆ ಹುಟ್ಟಿಸಿದ್ರಿ, ವಿಶ್ವಾಸ ಹುಟ್ಟಿಸಿದ್ರಿ. ನಿನ್ನೆ ಏನಾಯ್ತು? ಈಗ ನಾವು ಯಾರನ್ನ ಕೇಳೋಣ? ಇಂಥವರೇ ಬೇಕು ಅಂತ ಆಯ್ಕೆ ಮಾಡಿದ್ವಿ ನಾವು. ಯಾಕಂದ್ರೆ ಈ ಮಾತುಗಳಿಗಾಗಿಯೇ, ಇಂಥ ನಡತೆಗಾಗಿಯೇ, ಇಂಥ ದಿಟ್ಟತನಕ್ಕಾಗಿಯೇ. ಅದು ಸಮಾಜದಲ್ಲಿ ಬದಲಾವಣೆಯಾಗಿ ಯಾಕೆ ಕಾಣ್ತಾ ಇಲ್ಲ? ಪಾರ್ಲಿಮೆಂಟ್ ಅನ್ನ ಸ್ವಚ್ಛ ಮಾಡ್ತೀನಿ ಅಂತಂದ್ರಿ, ಅದೇ ಬೇಕಾಗಿತ್ತು ನಮಗೆ. ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಕಳವಳಗೊಂಡಿದ್ದೀವಿ ನಾವು, ಖಂಡಿತವಾಗ್ಲೂ ಕಳವಳಗೊಂಡಿದ್ದೀವಿ. ಒಂದು ಸಮಾಜವಾಗಿ ಖಂಡಿತವಾಗ್ಲೂ ಬಹಳ ಕಳವಳದಲ್ಲಿದ್ದೀವಿ. ನಿಮಗೆ ಸಾಧ್ಯವಾಗದೆ ಹೋದಲ್ಲಿ, ನಿಮಗೂ ಸಾಧ್ಯವಾಗದೆ ಹೋದಲ್ಲಿ, ನಿಮಗೂ ಸಾಧ್ಯವಾಗದೆ ಹೋದಲ್ಲಿ ಬಹಳ ದೊಡ್ಡ ನಿರಾಸೆಗೆ ಬೀಳ್ತೀವಿ ನಾವು. ಬಹಳ ದೊಡ್ಡ ನಿರಾಸೆಗೆ ಬೀಳಬೇಕಾಗತ್ತೆ. ಬಹಳ ಖೇದದಿಂದ, ವಿಷಾದದಿಂದ ಇನ್ನು ಯಾವುದೂ ಸರಿ ಹೋಗೋದಿಲ್ಲ ಅನ್ನೋ ನಿರಾಸೆಗೆ ನಾವು ಬೀಳಬೇಕಾಗತ್ತೆ. ಹಾಗಾಗಿಯೇ ಮತ್ತೆ 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 ಕೇಳ್ತಾ ಇದ್ದೀವಿ ನಿಮ್ಮನ್ನ. ಅವತ್ತೇನು ಹೇಳಿದ್ರು ನಾನು ಮತ್ತೊಮ್ಮೆ ಆ ಬೈಟ್ ನ ಪ್ಲೇ ಮಾಡ್ರಪ್ಪ, ಮತ್ತೊಮ್ಮೆ ನೋಡೋಣ, ಅದನ್ನ ಪ್ಲೇ ಮಾಡ್ರಪ್ಪ. बाद जब चुनाव का नतीजा आएगा, नई सरकार बनेगी, नई सरकार के बाद ये जितने पार्लियामेंट के चुनाव लड़ने वाले लोग हैं, जिन्होंने अपने फॉर्म भरे हैं, उन फॉर्म में उन्होंने लिखा है किसने कितना गुनाह किया है, किस पर कितने केसेस चलते, सब है ना, आता है ना खबरों में। मैं पहला एक कमेटी बनाऊंगा और मैं कहूंगा जो जितने आज जीत हैं, जरा किस किस पर कौन कौन से गुनाह है जरा निकालो। उसमें भाजपा वालों को भी नहीं छोड़ूंगा, एनडीए वालों को भी नहीं छोड़ूंगा, एक भी को नहीं छोड़ूंगा। और मैं सुप्रीम कोर्ट को कहूंगा इन पे तत्काल केस चलाओ और जो सच्चे गुनहगार हैं उनको जेलों में डालो। पार्लियामेंट को साफ करो, पहले अपराधियों से मुक्त करो पार्लियामेंट को। ये हो सकता है भाइयों? बताइए, हो सकता है कि नहीं हो सकता? आप मुझे आशीर्वाद दीजिए। और एक बार वो गुनहगार सिद्ध हो गया तो जेल जाएगा, उसकी सीट खाली हो जाएगी, नया चुनाव आएगा और कोई गुनहगार अब चुनाव में मैदान में उतरने की हिम्मत नहीं करेगा। कौन कहता है सफाई नहीं हो सकती है? मुझे सफाई करनी है और मैं राजनीति में सफाई करने के लिए आया हूं भैया। भाइयों बहनों, भारत का लोकतंत्र अपराधीकरण से मुक्त नहीं करेंगे तो लोकतंत्र की स्वस्थ परंपराएं आगे नहीं। ಈ ಮಾತುಗಳ ಶಕ್ತಿಯನ್ನ ಯಾರು ಕುಂದಿಸ್ತಾ ಇದ್ದಾರೆ? ಈ ಮಾತುಗಳ ದಿಟ್ಟತನವನ್ನ ಯಾರು ಮಂಕು ಮಾಡ್ತಾ ಇದ್ದಾರೆ, ಬ್ಲರ್ ಮಾಡ್ತಾ ಇದ್ದಾರೆ? ಈ ಮಾತುಗಳಲ್ಲಿರುವಂತಹ ನೇರ, ಅವ್ರೇನು ಗೋಲ್ ಹೊಡೆದ ಹಾಗೆ ಮಾತನಾಡ್ತಾ ಇದ್ದಾರಲ್ಲ, ಹೀಗೆ ಮಾಡ್ತೀನಿ ಅಂತ ಯಾವ ವ್ಯವಸ್ಥೆ ಅವರ ಕೈಯನ್ನ ಕಟ್ಟಿ ಹಾಕಿದೆ? ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಒಂದ್ಸತಿ ನಾನು ಕೇಳ್ತಾ ಇದ್ದೆ, ನಿಮಗೂ ಸಾಧ್ಯವಾಗದಿದ್ದರೆ ಯಾವ ನಿರಾಸೆಯ ಕೂಪಕ್ಕೆ ಬೀಳ್ತೀವಿ ನಾವು? ಹಿಂದೆ ಕೇಳುವಂತಹ ಒಂದು ನಂಬಿಕೆ ಕೂಡ ಇರಲಿಲ್ಲ, ಒಂದು ಟ್ರಸ್ಟ್ ಕೂಡ ಇರಲಿಲ್ಲ. ಈಗ ಕಡೆ ಪಕ್ಷ ಕೇಳುವಂಥದ್ದನ್ನಾದ್ರೂ ಮಾಡಬಹುದಾಗಿದೆ. ಆದ್ರೆ ಇದು ಸಾಧ್ಯವಾಗದೆ ಹೋದಲ್ಲಿ
ಆ ಟ್ರಸ್ಟ್ ಅನ್ನ ಕೂಡ ಜನ ಕಳ್ಕೊಳ್ಳೋದಿಲ್ವಾ? ಆ ನಂಬಿಕೆಯನ್ನ ಕಳ್ಕೊಳ್ಳೋದಿಲ್ವಾ? ಒಂದು ಸಾರಿ ಎಲ್ಲವೂ ಮಿತಿ ಮೀರ್ಬಿಟ್ಟಿದೆ. ಎಲ್ಲ ಅನಾಚಾರ ಭ್ರಷ್ಟಾಚಾರಗಳು ಮಿತಿ ಮೀರಿದ್ದಕ್ಕೆ ನೀವು ಈ ಮಾತುಗಳನ್ನ ಹೇಳಿದಿರಿ ಮತ್ತು ಈ ಮಾತುಗಳಿಗಾಗಿ ಜನ ವೋಟ್ ಹಾಕಿದ್ರು. ಈಗ ಇದು ಸುಳ್ಳು ಅಂತ ಆಗಿಬಿಟ್ಟರೆ ಹೊಸ ನಾರ್ಮ್ ಶುರುವಾಗ್ಬಿಡುತ್ತೆ. ಹೊಸ ಸಹಜತೆ ಅಂದ್ರೆ ಹೀಗಿರೋದೇ ಸಹಜತೆ. ಯಾರು ಕಾಪಾಡೋಕ್ಕಾಗೋದಿಲ್ಲ ನಮ್ಮ ದೇಶವನ್ನ ಅಂತ ಅನ್ಸುತ್ತೆ. ಬಿಜೆಪಿ ವಾಲೋಂಕೋ ಭೀ ನಹಿ ಚೋಡುಂಗ ಅಂದ್ರಿ, ಯಾಕೆ ಸಾಧ್ಯ ಆಗ್ತಾ ಇಲ್ಲ? ರಮೇಶ್ ಜಾರಕಿಹೊಳಿ ಪ್ರಕರಣದ ನಂತರ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಭಾರತದಾದ್ಯಂತ ಇವತ್ತಿಗೂ ಇಂತಹ ಅನೇಕ ಜಾರಕಿಹೊಳಿಗಳಿದ್ದಾರೆ. ತೋರಿಸ್ತೀನಿ, ಅವರೆಲ್ಲರನ್ನ ತೋರಿಸ್ತೀನಿ. ಅದೇನು ಹಾಗೆ ಹೌ ಡು ವಿ ಎಸ್ಟಾಬ್ಲಿಷ್ ಇಟ್? ನಾನೊಂದು ದಾಖಲೆಯನ್ನ ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೀನಿ. ಗಾಳಿಯಲ್ಲಿ ಯಾವುದನ್ನು ಮಾತನಾಡ್ತಾ ಇಲ್ಲ, ನಾವು ಬೇಕಾಗೂ ಇಲ್ಲ. ಅದು ಸುಮ್ಮನೆ ಭಾಷಣ ಮಾಡೋದಕ್ಕೆ ನಾನಿಲ್ಲಿ ಇಲ್ಲ. ADR ಅನ್ನುವಂಥ ಒಂದು ಸಂಸ್ಥೆ, ತಮಗೆ ಗೊತ್ತಿದೆ ಅದರ ಬಗ್ಗೆ. ಅಹಮದಾಬಾದಿನ IITಯ ಪ್ರೊಫೆಸರ್ಗಳ ಅನೇಕರು ಸೇರಿ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ. ಅಸೋಸಿಯೇಷನ್ ಫಾರ್ ಡೆಮಾಕ್ರಾಟಿಕ್ ರಿಫಾರ್ಮ್ಸ್ ಅನ್ನುವಂಥ ಒಂದು ಸಂಸ್ಥೆ. ನನಗೆ ಸಂಸ್ಥೆ ಯಾವುದು ಅನ್ನೋದು ಮುಖ್ಯ ಅಲ್ಲ, ಅವ್ರು ಮಾಡಿದ ರಿಸರ್ಚ್ ಮುಖ್ಯ. 2009ರಿಂದ 2019ರವರೆಗೆ ಲೋಕಸಭೆಗೆ ಸ್ಪರ್ಧಿಸಿದ ಅಭ್ಯರ್ಥಿಗಳ ಪೈಕಿ ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳು ಎಷ್ಟು ಅಂತ ನೋಡಿ. ನಾವು ಆ ಗ್ರಾಫಿಕ್ಸ್ ನ ಪ್ಲೇ ಮಾಡ್ತಾ ಇದೀವಿ. ಆ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಅಪರಾಧ ಪ್ರಕರಣಗಳ ಗ್ರಾಫಿಕ್ಸ್, ಮಹಿಳೆಯರ ವಿರುದ್ಧ ಪಕ್ಷವಾರು ಎಷ್ಟು ಸಂಸದರು, ಎಷ್ಟು ಶಾಸಕರು, ಅಭ್ಯರ್ಥಿಗಳು ಎಷ್ಟು ಜನ ಹೋಗಿದ್ದಾರೆ ಅನ್ನೋದು. ಅವತ್ತಿನ ಭಾಷಣದಲ್ಲಿ ನೀವು ಹೇಳಿದ್ರಿ ಇವರೆಲ್ಲರ ವಿರುದ್ಧದ ಕೇಸ್ಗಳೇನಿದ್ದಾವಲ್ಲ ಅದನ್ನ ತೆಗೆಸ್ತೀನಿ ಅಂತ. ದಯಮಾಡಿ ತೆಗೆಸಿ. ನಾವು ಅಖಂಡ ಭಾರತದ 130 ಕೋಟಿ ಜನ ನಿಮ್ ಜೊತೆಗಿದ್ದೀವಿ. ತೆಗೆಸಿ. ಯಾರು ನಿಮ್ ಕೈಯನ್ನು ಕಟ್ಟಾಕ್ತಾ ಇದ್ದಾರೆ? ಯಾಕೆ ಮಾಡಕ್ ಆಗ್ತಾ ಇಲ್ಲ? 66 ಅಭ್ಯರ್ಥಿಗಳು ಬಿಜೆಪಿಯಲ್ಲಿದ್ದಾರೆ. ಅತಿ ದೊಡ್ಡ ಪಕ್ಷ, ಅತಿ ಹೆಚ್ಚು ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳನ್ನ ಹೊಂದಿರತಕ್ಕಂತ ಅಭ್ಯರ್ಥಿಗಳನ್ನ ನೀವು ಹೊಂದಿದ್ದೀರಿ. ತೆಗೆಸಿ ಇವರ ವಿರುದ್ಧದ ದಾಖಲೆಗಳನ್ನ, ದಯವಿಟ್ಟು ತೆಗೆಸಿ. ಕಾಂಗ್ರೆಸ್, ಆಹಾ, ಮಹಿಳೆಯೊಬ್ಬರು ನೇತೃತ್ವ ವಹಿಸಿರ್ತಕ್ಕಂತ ಪಕ್ಷ. ಅಯ್ಯೋ, ಭಾರತದ ದುರದೃಷ್ಟನೇ ಅಂತ ಅಂದ್ಕೋಬೇಕು. 46 ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಕೂಡ ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳನ್ನ ಎದುರಿಸ್ತಾ ಇರುವಂತವ್ರನ್ನ ಹೊಂದಿದೆ. BSP 40, CPIM ಬಹಳ ಏನು ಸ್ವಾತಂತ್ರ್ಯ, ಸಮಾನತೆ, ಲಿಬರ್ಟಿ ಅಂತ ಮಾತಾಡುವಂತ ಎಡಪಕ್ಷಗಳು 15 ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣ ವೆಸ್ಟ್ ಬೆಂಗಾಲ್ ಅಲ್ಲಿ ಅತ್ಯಂತ ಹೆಚ್ಚಿನ ಪ್ರಕರಣಗಳು ಹೊಂದಿರತಕ್ಕಂಥ SP ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ. ತೆಗೆಸಿ, ಇವರೆಲ್ಲರದ್ದು ದಾಖಲೆ ತೆಗೆಸಿ. ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. YSRP ನಲ್ಲಿದ್ದಾರೆ 9 ಜನ, CPI ಅಲ್ಲಿದ್ದಾರೆ 9 ಜನ. ಇನ್ನೇನು ಮಣ್ಣು ಸ್ವಾತಂತ್ರ್ಯ ಸಮಾನತೆ ಅಂತ ಮಾತಾಡೋದು ಇವರು. ಆಪ್ ಅಲ್ಲಿದ್ದಾರೆ 8 ಜನ, AITC ನಲ್ಲಿದ್ದಾರೆ 7 ಜನ. ಪಕ್ಷವಾರು ಅಭ್ಯರ್ಥಿಗಳ ಸಂಖ್ಯೆನ ನೋಡಿದ್ವಿ. ಎಷ್ಟು ಜನ ನಮ್ಮನ್ನ ಆಳ್ತಾ ಇರುವವರ ವಿರುದ್ಧ, ಮಹಿಳೆಯರ ವಿರುದ್ಧ ಅಪರಾಧ ಪ್ರಕರಣಗಳು, ಕ್ರಿಮಿನಲ್ ಕೇಸ್. ಮಹಾರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚು ಜನಪ್ರತಿನಿಧಿಗಳು ಮಹಿಳೆಯರ ವಿರುದ್ಧ ಅಪರಾಧ ಮಾಡಿ ಕ್ರಿಮಿನಲ್ ಕೇಸ್ ಫೇಸ್ ಮಾಡ್ತಾ ಇದ್ದಾರೆ. ಬಿಹಾರ ಸೆಕೆಂಡ್ ಪ್ಲೇಸ್ ಅಲ್ಲಿದೆ, 75 ಜನಗಳು ಜನಪ್ರತಿನಿಧಿಗಳು. ಪಶ್ಚಿಮ ಬಂಗಾಳ ಮಹಿಳೆಯೇ ಆಳ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ಸ್ವಾಮಿ 69 ಜನಪ್ರತಿನಿಧಿಗಳು ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳಲ್ಲಿ ಪಾಲ್ಗೊಂಡಿದ್ದಾರೆ. ನಾಚಿಕೆ ಆಗಬೇಕಲ್ವಾ? ಏನು ಡಿಫ್ರೆನ್ಸ್ ಆಗೋದಿಲ್ಲ ಅಂತ ಆಯ್ತಲ್ಲ. ಅಲ್ಲಿಗೆ ಮಹಿಳೆ ಆಡಳಿತ ಮಾಡ್ಲಿ, ಪುರುಷ ಆಡಳಿತ ಮಾಡ್ಲಿ, ಮಹಿಳೆಯರ ವಿರುದ್ಧ ಅತ್ಯಾಚಾರ, ಅನಾಚಾರ ನಡೆಯೋದು ನಡೀತಾನೆ ಇರುತ್ತೆ ಅಂತ ಆಯ್ತಲ್ಲ. ಉತ್ತರ ಪ್ರದೇಶ, ಯೋಗಿ ಆದಿತ್ಯನಾಥ್ ಅವರು ಧಾರ್ಮಿಕ ಹಿನ್ನೆಲೆಯುಳ್ಳ ವ್ಯಕ್ತಿ. ಸ್ವಾಮಿ, ನೀವಾದ್ರೂ ಕ್ರಮ ಕೈಗೊಳ್ಳಿ. 61 ಜನಪ್ರತಿನಿಧಿಗಳು ಯಾವುದೇ ಪಕ್ಷದವರಿರ್ಲಿ, ಯಾಕೆ ಕೈಗೊಳ್ಳಕ್ಕಾಗ್ತಿಲ್ಲ?
ಒಡಿಶಾದಲ್ಲಿ 52 ಜನ ಜನಪ್ರತಿನಿಧಿಗಳು, ಆಂಧ್ರ ಪ್ರದೇಶದಲ್ಲಿ 33 ಮಂದಿ ಜನಪ್ರತಿನಿಧಿಗಳು ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳನ್ನ ಎದುರಿಸ್ತಾ ಇದ್ದಾರೆ. ನಾವು ಯಾರ್ದೋ ವಿರುದ್ಧ ಜನರಲೈಸ್ ಆಗಿ ಗಾಳಿಲಿ ಗುಂಡು ಹಾರಿಸಿ ಅಂತ ಕೇಳ್ತಾ ಇಲ್ಲ. ಪ್ರಕರಣಗಳಿದೆಯಲ್ಲ ಇವ್ರ ವಿರುದ್ಧ ತೆಗೆಸಿ, ಅವರ ದಾಖಲೆಗಳನ್ನ ತೆಗೆಸಿ. ಪಕ್ಷವಾರು ಸಂಸದರು ಶಾಸಕರ ಸಂಖ್ಯೆಯನ್ನ ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಸಂಸದರು ಶಾಸಕರು ಈ ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ನೀವು ಈ ADR ಸಂಸ್ಥೆ ಮಾಡಿರ್ತಕ್ಕಂಥ ಆ ರಿಸರ್ಚ್ಗೆ ಹೋದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಬೇಡ, ನೀವೇ ಒಂದು RTI ಹಾಕಿ ಅಥವಾ RTI ಕಾರ್ಯಕರ್ತರಿಗೆ ಕೇಳಿ ಎಷ್ಟು ಜನ. ನಾವು ಅಂಥದ್ದೊಂದು ದಾಖಲೆಯನ್ನು ತೆಗೆಯುವಂತ ಪ್ರಯತ್ನ ಮಾಡಿದೀವಿ. ಎಷ್ಟು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇನ್ರಿ? ದಿನನಿತ್ಯ ಇವ್ರದ್ದು CD ಬಿಡುಗಡೆ ಆಗತ್ತೆ, ಮತ್ತದಕ್ಕೆ ದಾಖಲೆ ಬೇರೆ ಕೊಡ್ಬೇಕಾ? ಇರ್ಲಿ, ಆದ್ರೂ ಕೊಡೋಣ. ಇವರ ವಿರುದ್ಧ ನೀವು ಆ ಬೈಟ್ ನಲ್ಲಿ ಹೇಳ್ತಿರಲ್ಲ, ಆ ಮಾತಿನಲ್ಲಿ ಹೇಳ್ತಿರಲ್ಲ, ಹಾಗೆ ಯಾಕೆ ಕ್ರಮ ಕೈಗೊಳ್ಳಕ್ಕಾಗಲ್ಲ? ಯಾವುದು ನಿಮ್ಮನ್ನ ಕಟ್ಟಿ ಹಾಕ್ತಾ ಇದೆ? ಎಲ್ಲವೂ ನಿಮ್ಮ ಕೈ ಎದುರೇ ಇದೆಯಲ್ಲ, ಕಣ್ಣೆದುರು. ಸ್ವಚ್ಛಗೊಳಿಸಿ. ಯಾರು ಬೇಡ ಅಂತಾರೆ? ಇವತ್ತು ನಿಮಗೆ ಫುಲ್ ಮೆಜಾರಿಟಿ ಇದೆ. ನೀವು ಮೆಜಾರಿಟಿ ಕಳ್ಕೊಳ್ತೀರಿ ಅನ್ನೋ ಭಯ ಏನಾದ್ರೂ ಇದೆಯೇನು? ಎಲ್ಲ ಪಕ್ಷದವರು ಇದಾರಲ್ಲ, ಎಲ್ಲ ಪಕ್ಷದವರ ವಿರುದ್ಧನೂ ಕ್ರಮ ಕೈಗೊಳ್ಳಿ. ಯಾಕೆ ಸಾಧ್ಯ ಆಗೋದಿಲ್ಲ? ನಾವು ಕೆಸರು ನೆಲದಲ್ಲಿ ನಿಂತು, ಕೊಳಚೆಯಲ್ಲಿ ಕೊಚ್ಚೆನಲ್ಲಿ ನಿಂತ್ಕೊಂಡು, ಅದು ಹುಗಿತಾ ಇರುತ್ತೆ, ನಮ್ಮನ್ನು ಕೆಳಗಡೆ ಎಳಿತಾ ಇರುತ್ತೆ, ಸಕ್ ಮಾಡ್ತಾ ಇರುತ್ತೆ. ಅದರಲ್ಲಿ ನಿಂತ್ಕೊಂಡು ಸೂರ್ಯನ ಹಿಡಿತೀವಿ ಅಂತ ಹೋಗ್ತಾ ಇದ್ದೀವಿ, ವಿಶ್ವಗುರು ಆಗ್ತೀವಿ ಅಂತ ಹೋಗ್ತಾ ಇದ್ದೀವಿ. ಸಾಧ್ಯವೇನು? ಯೋಚನೆ ಮಾಡಬೇಕು. ಸಂಸ್ಕೃತಿ ಬಗ್ಗೆ ಮಾತನಾಡ್ತೀರಿ ಅಲ್ಲ, ಮಾತನಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬರೀ ಮಾತಷ್ಟೇ ಸಾಲದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರಾಚೀನತೆ ಬಗ್ಗೆ ಮಾತನಾಡ್ತೀರಿ, ನಮ್ಮ ರಾಷ್ಟ್ರದ ಬಗ್ಗೆ ಮಾತನಾಡ್ತೀರಿ. ಇಂಥ ಕೆಸರನ್ನ ಬುನಾದಿಯಾಗಿ ಇಟ್ಕೊಂಡು ರಾಷ್ಟ್ರ ಕಟ್ಟೋದಕ್ಕಾಗತ್ತಾ? ಕಟ್ಟಿದ್ರ ಹಿಂದಿನವರು? ಹೇಳ್ಬಿಡಿ, ಕಟ್ಟಿದ್ರ ಹಿಂದಿನವರು? ಇಂಥ ಕೆಸರು ನೆಲವನ್ನ ಜೋಗು ಪ್ರದೇಶ ಅಂತ ಏನು ಕರಿತೀವಲ್ಲ, ಅಂಥ ಕೊಳಚೆ ಆಗಿಬಿಟ್ಟಿದೆ ಇಡೀ ಭಾರತ ಇಂಥ ಜನಪ್ರತಿನಿಧಿಗಳಿಂದಾಗಿ. ಅದನ್ನಿಟ್ಕೊಂಡು ನಾವು ದೊಡ್ಡದೊಂದು ಕ್ರಾಂತಿ ಮಾಡ್ತೀವಿ, ದೊಡ್ಡದೊಂದು ಏನು ಪ್ರಾಚೀನ ಭಾರತದ ಪುನರ್ ನಿರ್ಮಾಣ ಮಾಡ್ತೀವಿ ಅಂತೀವಲ್ಲ, ಸಾಧ್ಯ ಇದೆಯಾ? ಎಲೆಕ್ಷನ್ ಮುಗಿತಿದ್ದಂಗೆ ಮತ್ತಿನ್ನೊಂದೇನೋ ಆಗುತ್ತೆ, ಎಲ್ಲ ಮತ್ತೆ ಕೆಸರಿನಲ್ಲಿ ಮುಳುಗತ್ತೆ. ಪ್ರಾಚೀನ ಭಾರತದ ಮಾತನಾಡ್ತಾ ಇದ್ದಾಗ ನೋಡಿ, ನಾವು ಪಕ್ಕದಲ್ಲಿ ತೋರಿಸ್ತಾ ಇದೀವಲ್ಲ, ನಮ್ಮ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಲ್ಲ, ಇಂಥವ್ರನ್ನ ಇಟ್ಕೊಂಡು ರಾಷ್ಟ್ರ ಕಟ್ಟೋದಕ್ಕಾಗತ್ತಾ? ದೇಶ ಕಟ್ಟೋದಕ್ಕಾಗತ್ತಾ? ನನ್ನ ಆಕ್ರೋಶ ಇರ್ತಕ್ಕಂಥದ್ದು, ನೀವು ಕೃಷಿ ಮಸೂದೆಯನ್ನ ಪಾಸ್ ಮಾಡ್ತೀರಿ. ತಪ್ಪೋ ಸರಿಯೋ ಅದರ ಚರ್ಚೆ ಬೇರೆ ಮಾಡಿದೀವಿ, ಅದನ್ನು ಬೇಕಾದಷ್ಟು ಮಾಡಿದೀವಿ ನಾವು. ನೀವು ದೇಶದಲ್ಲಿನ ಜ್ವಲಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಡಿ, 130 ಕೋಟಿ ಜನರಿಗೆ ಸಂಬಂಧ ಪಡುವಂತಹ ಒಂದು ಬಿಲ್ ಅನ್ನ ತರ್ತೀರಿ, ಕೃಷಿ ಕಾಯ್ದೆಗಳನ್ನ ತರ್ತೀರಿ. ಬಹಳ ಒಳಿತಿಗಾಗಿ ನಾವು ಮಾಡ್ತಾ ಇದೀವಿ ಅಂತೀರಿ, ಮಾಡಿ, ಸಂತೋಷ. ಆದರೆ ಅದನ್ನ ತರುವಾಗ ಹೇಗೆ ತಂದ್ರಿ? ಸುಗ್ರೀವಾಜ್ಞೆ ತಂದ್ರಿ, ಅದನ್ನ ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ, ಅಥವಾ ಜನರ ಹತ್ರ ಬಹಳ ದೊಡ್ಡ ಚರ್ಚೆ ಏನೂ ಆಗ್ಲಿಲ್ಲ ಅದು. ಆದ್ರೆ ತಂದ್ರಿ, ಅಷ್ಟು ಪ್ರೊಟೆಸ್ಟ್ ಆಯ್ತು, ಆದರೂ ತರ್ತಾ ಇದ್ದೀರಿ. ಇದೇ ಗಟ್ಸ್ ಅನ್ನ ನಿಮ್ಮದೇ ಸುಮಾರು ಒಂದು 800 ಜನ ಸಂಸದರು, ಅದರಲ್ಲಿ ಇಷ್ಟು ಜನ ಅಪರಾಧಿಗಳು ನಾವು ತೋರಿಸ್ತಾ ಇದ್ದೀವಲ್ಲ, ಅಪರಾಧಿಗಳಲ್ಲ ಆರೋಪಿಗಳು, ಕೇಸ್ ಇದೆ ಅವರ ಎಗೇನೆಸ್ಟ್. ನೀವೇ ಹೇಳಿದ್ರಿ ಸ್ವಚ್ಛ ಮಾಡ್ತೀನಿ ಅಂತ. ಮಾಡಿ ಅಲ್ಲ, ಒಂದು ಮಸೂದೆ ತಗೊಂಬನ್ನಿ, ಒಂದು ಬಿಲ್ ತಗೊಂಬನ್ನಿ. ಎಲ್ಲ ವಿಚಾರಗಳಲ್ಲೂ ನೀವೆಲ್ಲ ರಾಜಕಾರಣಿಗಳು ಸಾಮಾನ್ಯ ಜನರಿಗಿಂತ ಮೇಲಿದ್ದೀರಿ. ನೀವು ಯಾರು ನಮ್ಮ ಹಾಗೆ ಮಾರುತಿ 800 ಅಲ್ಲೋ ಆಲ್ಟೋದಲ್ಲೋ ಓಡಾಡೋದಿಲ್ಲ. ನೀವೆಲ್ಲ ರಾಜಕಾರಣಿಗಳು ದೊಡ್ಡ ದೊಡ್ಡ ನಿಮ್ಮ ಜೀವನ ಶೈಲಿ ನೋಡಿದ್ರೆ ಯಾವುದೋ ಒಂದು 4 ಅಡಿ ಮೇಲೆ ನಿಂತ್ಕೊಂಡು ನಡೀತೀರಿ ನೀವೆಲ್ಲರೂ. ನಾರ್ಮಲ್ ನೆಲದಲ್ಲಿ ನಾವು ನಡೆದಾಡುವ ನೆಲದಲ್ಲಿ ನೀವು ನಡೆದಾಡೋದಿಲ್ಲ. ಹಾಗೆಯೇ ನಿಮ್ಮ ನೈತಿಕತೆ ಕೂಡ ನಮಗಿಂತ ಎತ್ತರದಲ್ಲಿರಬೇಕು ಅಂತ ನಾವು ಬಯಸ್ತೀವಿ ಜನಗಳು. ಅದಕ್ಕೊಂದು ಕಾನೂನು ತನ್ನಿ ಅಲ್ಲ.
ನೀವು ಒಂದು 800 ಜನ, ಒಂದು 5,000 MLAಗಳು, ನಿಮಗಳಿಗೊಂದು ಕಾಂಡಕ್ಟ್ ಸಂಬಂಧಪಟ್ಟ ಹಾಗೆ ಒಂದು ಕಾನೂನನ್ನ ಹೀಗೆ ಸುಗ್ರೀವಾಜ್ಞೆಯನ್ನ ತಂದು ತಗೊಂಬನ್ನಿ, ಆಗೋದಿಲ್ವಾ? ಮೋದಿಯವರೇ ಹೇಳಿರ್ತಕ್ಕಂಥ ಮಾತಿನ ಅನುಸಾರವಾಗಿ ಇವತ್ತು ನಿಮಗೆ ಮೆಜಾರಿಟಿ ಇದೆ. ಪ್ರಧಾನಿಗಳು ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಪಕ್ಷದವರು ಎಂಥವರಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅಂತವರಿದ್ದಾರೆ, ಬೇಕಾದಷ್ಟು ಜನ ಪ್ರಬುದ್ಧ ಮಹಿಳೆಯರು, ಪ್ರಬುದ್ಧರು ಸಾಕಷ್ಟು ಜನ ಇದ್ದೀರಿ. ಹೇಗೆ ಉಳಿಬೇಕು ಧರ್ಮ? ನೈತಿಕತೆ ಆಧಾರವಿಲ್ಲದ ಧರ್ಮ ಉಳಿಯೋದಕ್ಕೆ ಯಾವತ್ತಾದ್ರೂ ಸಾಧ್ಯನಾ? ತಗೊಂಬನ್ನಿ ಅಲ್ಲ ಅಂಥದ್ದೊಂದು ಬಿಲ್ಲು. ಸರಿಯಾಗಿದ್ದವನು ಗೆಲ್ತಾನೆ, ಇಲ್ದೇ ಇರೋನು ಹೋಗ್ತಾನೆ ಮನೆಗೆ. ಯಾಕೆ ತರ್ತಾ ಇಲ್ಲ? ಯಾಕೆ ಅಂಥದ್ದೊಂದು ಬಿಲ್ ತರೋ ಅಂತ ಗಟ್ಸ್ ಇಲ್ವಾ ನಿಮಗೆ? ನೀವು ಕೂಡ ಈ ರಾಜಕಾರಣದ ಕೆಟ್ಟ ಒಳ ಸುಳಿಗಳಲ್ಲಿ ನೀವು ಕರಗಿ ಹೋಗ್ತಾ ಇದ್ದೀರಾ. ನೀವು ಕರಗಿ ಹೋದ್ರೆ ನಾವಿನ್ ಯಾರನ್ನ ಕೇಳೋಣ? ಇನ್ನಷ್ಟು ಡೀಟೇಲ್ಸ್ ಕೊಡ್ತೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಬೇಕಾದಷ್ಟು ಡಾಟಾ ಇದೆ, ಅಂಕಿಅಂಶಗಳಿದೆ ನನ್ನ ಹತ್ರ. ಕ್ರಮ ಕೈಗೊಳ್ತೀರಾ? ನೇರವಾದಂತ ಪ್ರಶ್ನೆ. ಆಡಳಿತದಲ್ಲಿದ್ದೀರಿ ಬಿಜೆಪಿಯವರು, ಮಾಡಿ ತೋರಿಸಿ ಅಲ್ಲ. ಆ ರಿಸರ್ಚ್ ನಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳನ್ನು ನಾನು ಹೇಳ್ತಾ ಇದ್ದೆ. 2009ರಿಂದ 2019ರವರೆಗೆ ಆರೋಪಿ ಅಭ್ಯರ್ಥಿಗಳ ಸಂಖ್ಯೆ, ನಮ್ಮನ್ನು ಆಳ್ತಾ ಇರೋರು, 231% ಏರಿಕೆಯಾಗಿದೆ. ನಾವೇನ್ ನಿರೀಕ್ಷೆ ಮಾಡಿದ್ವಿ? ಇವರು ಸಫಾಯಿ ಮಾಡ್ತಾರೆ, ಇವರನ್ನೆಲ್ಲ ಜೈಲಿಗೆ ಹಾಕ್ತಾರೆ, ಹೊಸ ಅಭ್ಯರ್ಥಿಗಳು ಬರ್ತಾರೆ, ಒಂದು ಹೊಸ ನಾರ್ಮ್ ಕ್ರಿಯೇಟ್ ಆಗುತ್ತೆ. ಸ್ವಾಮಿ, ಇವತ್ತಿಗೂ ಅದೇ ನಿರೀಕ್ಷೆ ಮಾಡ್ತಾ ಇದೀವಿ ನಾವು. ಈಗಲೂ ಅವಕಾಶ ಇದೆ ನಿಮಗೆ, ಮಾಡಿ, ದಯವಿಟ್ಟು ಮಾಡಿ. ಈ ಕೊಳಚೆಯನ್ನ ಕ್ಲೀನ್ ಮಾಡಿ, ಹೊಸದೊಂದು ವ್ಯವಸ್ಥೆನ ಹುಟ್ಟುಹಾಕಿ, ಆಗ ಎಲ್ಲವೂ ಸರಿಯಾಗುತ್ತಲ್ವಾ? 58 ಶಾಸಕರು, 18 ಸಂಸದರ ವಿರುದ್ಧ, ಮಹಿಳೆಯರ ವಿರುದ್ಧ ಅಪರಾಧದ ಕೇಸ್ಗಳು ನಡೀತಾ ಇದ್ದಾವೆ. 5 ವರ್ಷಗಳಲ್ಲಿ 572 ಮಂದಿ ಆರೋಪಿಗಳು ಇಡೀ ಭಾರತದಾದ್ಯಂತ ಸ್ಪರ್ಧೆ ಮಾಡಿದ್ದಾರೆ ಅಭ್ಯರ್ಥಿಗಳಾಗಿ ಎಲೆಕ್ಷನ್ ಅಲ್ಲಿ. ಅಂದ್ರೆ ಇದೊಂದು ಲೆಕ್ಕವೇ ಅಲ್ಲ ಅಂತ ಆಯ್ತಲ್ಲ. ಹೆಣ್ಮಕ್ಳನ್ನ ಬಳಸ್ಕೊಳ್ಳೋದು, ಅಥವಾ ಬರೀ ಬಳಸ್ಕೊಳ್ಳೋದಲ್ಲ ಸ್ವಾಮಿ, ಕೇಸ್ ಆಗಿರುವಂತದ್ದು, ಕ್ರಿಮಿನಲ್ ಕೇಸ್ ಆಗಿರುವಂತದ್ದು. 410 ಆರೋಪಿ ಅಭ್ಯರ್ಥಿಗಳಿಗೆ ಚುನಾವಣೆ ಟಿಕೆಟ್ ಸಿಕ್ಕಿದೆ. 89 ಅಭ್ಯರ್ಥಿಗಳು ಸಂಸತ್ತನ್ನ ಪ್ರವೇಶ ಮಾಡಿದ್ದಾರೆ. ದೇವಸ್ಥಾನ ಅಂತ ಕರಿತೀವಿ, ಪ್ರಜಾಪ್ರಭುತ್ವದ ದೇವಸ್ಥಾನ ಅಂತ ಕರಿತೀವಿ. ಹೊಸ ಸಂಸತ್ತನ್ನ ಕಟ್ಟಿಸಬೇಕು ಅಂತ ಹೊರಟಿದ್ದೀರಿ. ಈ ಕೊಳಚೆಯನ್ನ ದಯವಿಟ್ಟು ಸಂಸತ್ತಿನೊಳಗೆ, ಅಷ್ಟರ ಒಳಗೆ ಸಾಧ್ಯವಾದರೆ ಇದನ್ನ ಚೊಕ್ಕ ಮಾಡಿ ಹೊಸ ಸಂಸತ್ತಿಗೆ ಈ ಕೊಳಚೆ ಬೇಡ. 321 ಮಂದಿ ವಿಧಾನಸಭಾ ಅಭ್ಯರ್ಥಿಗಳು ಎಲ್ಲ ರಾಜ್ಯಗಳಲ್ಲಿ ಸೇರಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ರು. ಪಕ್ಷೇತರರು ಕೂಡ ಒಂದಷ್ಟು ಮಂದಿ ಇದೇ ತರ ಸ್ಪರ್ಧೆ ಮಾಡಿದ್ದಾರೆ. ಟಿಕೆಟ್ ನೀಡುವಾಗ ಮಹಿಳೆಯರ ವಿರುದ್ಧದ ಪ್ರಕರಣಗಳನ್ನ ಸಂಪೂರ್ಣವಾಗಿ ಕಡೆಗಣನೆ ಮಾಡಿಬಿಡ್ತೀರಿ. ಅದು ಲೆಕ್ಕವೇ ಅಲ್ಲ. ಯಾಕೆ? ಇನ್ನೂ ಆಶ್ಚರ್ಯ ಅಂದ್ರೆ, ಇನ್ನೂ ಖೇದಕರ ಅಂದ್ರೆ, ಮಹಿಳೆಯರೇ ನೇತೃತ್ವ ವಹಿಸಿರುವ ಪಕ್ಷಗಳಿಂದಲೇ, ಅದು ಮಮತಾ ಬ್ಯಾನರ್ಜಿಯವರ ಪಕ್ಷ ಇರಬಹುದು, ಸೋನಿಯಾ ಗಾಂಧಿಯವರ ಪಕ್ಷ ಇರಬಹುದು. ಎಂಥ ನಾಚಿಕೆಗೇಡ್ರಿ! ಮಹಿಳೆಯರ ವಿರುದ್ಧದ ಪ್ರಕರಣಗಳಿರ್ತಕ್ಕಂಥ, ಕೇಸ್ಗಳಿರ್ತಕ್ಕಂಥ ಅನೇಕ ಆರೋಪಿಗಳಿಗೆ ಟಿಕೆಟ್ ಕೊಡ್ತೀರಿ. ಈ ಸಾಲಿನಲ್ಲಿ ಜನಪ್ರತಿನಿಧಿಗಳು, ಆರೋಪಿ ಜನಪ್ರತಿನಿಧಿಗಳು, ಹೆಣ್ಮಕ್ಳ ವಿರುದ್ಧ ಮಾಡಬಾರ್ದು ಮಾಡಿ ಕೇಸ್ ಹಾಕಿಸ್ಕೊಂಡಿರೋ ಜನಪ್ರತಿನಿಧಿಗಳು ಹೈಯೆಸ್ಟ್ ಇರೋದು ಯಾವ ರಾಜ್ಯದಲ್ಲಿ ಗೊತ್ತಾ? ಒಬ್ಬ ಮಹಿಳೆಯೇ ಆಳ್ತಾ ಇರುವಂತಹ ರಾಜ್ಯದಲ್ಲಿ, ಪಶ್ಚಿಮ ಬಂಗಾಳಕ್ಕೆ ಇದರಲ್ಲಿ ಮೊದಲ ಸ್ಥಾನ. ಆಮೇಲೆ ಒಡಿಶಾ, ಆಮೇಲೆ ಮಹಾರಾಷ್ಟ್ರ, ಹೀಗೆ. ಇನ್ನು ಮಹಾರಾಷ್ಟ್ರದಲ್ಲೂ ಕೂಡ ಇದು ಭರ್ಜರಿಯಾಗಿದೆ. 84 ಜನಪ್ರತಿನಿಧಿಗಳಿದ್ದಾರೆ. ಸೊ ಎಲ್ಲ ಕಡೆ ಇದನ್ನ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಚಾಣಕ್ಯ ಅನ್ನೋ ಪದವನ್ನ ಬಹಳ ಬಳಸಿದವರು ತಾವುಗಳು. ಯಾರು ಬಳಸಿದ್ದೀರಿ ಅಂತ ಗೊತ್ತಿದೆ, ಆಗ್ಲಿ. ಆದ್ರೆ ಚಾಣಕ್ಯನ ಸ್ಫೂರ್ತಿ ಬೇಕಲ್ವಾ? ಚಾಣಕ್ಯನ ಕೌಟಿಲ್ಯ ಅರ್ಥಶಾಸ್ತ್ರ, ನಾನು ಪದೇ ಪದೇ ಹೇಳ್ತೀನಿ, ನೀತಿಶಾಸ್ತ್ರ, ಅರ್ಥಶಾಸ್ತ್ರ ಎರಡೂ ಪುಸ್ತಕಗಳು ಇವತ್ತಿಗೂ ಕೂಡ ಭಾರತ ಸಾಮ್ರಾಜ್ಯದ ಬೇಸ್ ಆಗಬೇಕು ಅಂತ. ಯಾಕೆ ಅಂತಂದ್ರೆ, ಮೊದಲ ಸಮಗ್ರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಾತ ಚಾಣಕ್ಯ. ಸುಮ್ಮನೆ ಕತೆ ಕಟ್ಕೊಂಡು ಇವತ್ತಿನ ಹಾಗೆ ದುಡ್ಡು ಬಿಸಾಕಿ ಗೆದ್ದು ಸ್ಥಾಪನೆ ಮಾಡಲಿಲ್ಲ. ಇವತ್ತಿನ ಹಾಗೆ ಇವತ್ತು ಹೇಗೆ ಎಲೆಕ್ಷನ್ಗಳನ್ನ 300 ಕೋಟಿನಲ್ಲಿ 100 ಕೋಟಿನಲ್ಲಿ ಗೆದ್ದು ಅದೇ ದೊಡ್ಡ ಬಲ ಅಂತ ಮೆರಿತಾರಲ್ಲ,
ಆಮೇಲೆ 5 ವರ್ಷದಲ್ಲಿ 2 ಸಿಡಿಗಳು 2 ಸಾರಿ ಜೈಲಿಗೆ ಹೋಗಿ ಬರೋದು, ಇದು ಫಾರ್ಮುಲಾ ಆಗ್ಬಿಟ್ಟಿದೆಯಲ್ಲ. ಹೀಗೆ ಸ್ಥಾಪನೆ ಮಾಡಲಿಲ್ಲ. ಅರ್ಥಶಾಸ್ತ್ರ ಹಾಗೆ ಬರೆಯೋದಕ್ಕೆ ಯಾಕೆ ಸಾಧ್ಯ ಆಯ್ತು ಅಂದ್ರೆ ನಿಚ್ಚಳವಾಗಿ ಹೇಳಿದ್ದಾನೆ. ನಿಚ್ಚಳವಾಗಿ 3ನೆಯ ಪ್ರಕರಣ, ಅರ್ಥಶಾಸ್ತ್ರದಲ್ಲಿ 3ನೆಯ ಪ್ರಕರಣ ಬರುವಂಥದ್ದು ಇಂದ್ರಿಯ ಜಯ. ಇಂದ್ರಿಯ ಜಯ ಮತ್ತು ಅರಿಷಡ್ವರ್ಗ ತ್ಯಾಗ ಅಂತ ಬಹಳ ಚೆನ್ನಾಗಿ. ಹೀಗಂದ್ರೆ ಏನು ಅಂತ ಗೊತ್ತಿದೆಯಾ ರಾಜಕಾರಣಿಗಳಿಗೆ ಇವತ್ತು? ಇಂದ್ರಿಯ ಜಯ ಇಲ್ಲದೆ ಹೋದ್ರೆ ಹೀಗೆ 3 ಕಾಸಿಗೆ ಮಾನ ಮರ್ಯಾದೆ ಹರಾಜು ಹಾಕಿಸ್ಕೊಳ್ತೀರಿ. ಇನ್ನೆಷ್ಟು ಜನರದ್ದು ಸಿಡಿ ಇದೆ ಮೇಡಮ್ ನಿಮಗ್ ಗೊತ್ತಾ ಅಂತ ಗುಟ್ಟಾಗಿ ಕೇಳೋದಕ್ಕೆ ಬರ್ತೀರಿ. ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲದೆ ಹೋದ್ರೆ ನೋಡಿ, ಅರಿಷಡ್ವರ್ಗಗಳಿಂದ ನಶಿಸಿದ ರಾಜರು ಯಾರ್ಯಾರು ಅಂತ ಚಾಣಕ್ಯ ಲಿಸ್ಟ್ ಕೊಡ್ತಾನೆ ಸ್ವಾಮಿ. ಮೊದಲನೇ ದಿನದಿಂದ ಯಾರ್ಯಾರು ಹೇಗೆ ನಶಿಸಿದ್ರು ಅಂತ ಲಿಸ್ಟ್ ಕೊಡ್ತಾನೆ. ಬಹಳ ಚೆನ್ನಾಗಿ ಲಿಸ್ಟ್ ಕೊಡ್ತಾನೆ. ಭೋಜವಂಶದ ದಾಂಡಕ್ಯನೆಂಬ ರಾಜ ಕಾಮಾಧೀನನಾಗಿ ಶುಕ್ರಾಚಾರ್ಯರ ಮಗಳನ್ನ ಏನೋ ಅಭಿಗಮಿಸಿ ಹಾಗೆ ಸಂಪೂರ್ಣ ನಾಶ ಹೊಂದುತ್ತಾನೆ. ಜನಮೇಜಯ ಕೋಪದಿಂದಾಗಿ ನಾಶ ಹೊಂದಿದ. ಪುರೂರವ ಲೋಭಾವಿಷ್ಟನಾಗಿ 200 ಕೋಟಿ 300 ಕೋಟಿ 1000 ಕೋಟಿ ಲಕ್ಷ ಕೋಟಿ ಇನ್ನೂ ದುಡ್ಡು ಬೇಕು. ಇಂಥದ್ದೇ ಲೋಭ, ಇದನ್ನೇ ಲೋಭ ಅನ್ನೋದು. ಅದು ನಿಮ್ಮನ್ನು ಅಲ್ಲಿಗೆ ತಗೊಂಡು ಹೋಗುತ್ತೆ. ಹಾಗೆ ನಾಶ ಹೊಂದಿದ. ರಾವಣ ದುರಭಿಮಾನ, ಕಂಡೋರ ಪತ್ನಿಯ ಮೇಲೆ ಆಸೆ ಪಡುವಂಥದ್ದು, ಕಂಡೋರ ಮನೆ ಹೆಣ್ಣು ಹಾಗೆ ನಾಶ ಹೊಂದಿದ. ಬೇಕಾದಷ್ಟು ಜನ ಉದಾಹರಣೆಗಳನ್ನ ಕೊಡ್ತಾನೆ. ಆದರೆ ಪರಶುರಾಮನು ಮತ್ತು ನಾಭಾಗನ ಮಗನಾದ ಅಂಬರೀಷನು ಇವರಿಬ್ರು ಅರಿಷಡ್ವರ್ಗಗಳನ್ನ ತ್ಯಜಿಸಿ ಹೇಗೆ ಚಿರಕಾಲ ಭೂಮಿಯನ್ನ ಆಳಿದ್ರು ಅಂತ ಕೂಡ ಹೇಳ್ತಾನೆ ಚಾಣಕ್ಯ. ಇನ್ನೂ ನೋಡಿ, ಆಯ್ತು ಸ್ವಾಮಿ ನನಗೆ ಗೊತ್ತಿದೆ, ನಾನು ನೀವು ಯಾರು ಎಲ್ಲರೂ ಸನ್ಯಾಸಿಗಳಾಗ್ಬಿಡ್ಬೇಕು ಆಡಳಿತ ಮಾಡೋರು ಅಂತ ಹೇಳೋದಿಲ್ಲ. ಚಾಣಕ್ಯನೂ ಅದನ್ನ ಹೇಳಿಲ್ಲ. ನಮ್ಮಲ್ಲೇನೆ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಎಲ್ಲವೂ ಬರುತ್ತೆ. ನಾವು ಅರ್ಥದ ಬಗ್ಗೆನೂ ಮಾತನಾಡ್ತೀವಿ, ದುಡ್ಡಿನ ಬಗ್ಗೆನೂ ಮಾತನಾಡ್ತೀವಿ, ಕಾಮದ ಬಗ್ಗೆನೂ ಮಾತನಾಡ್ತೀವಿ. ಹಾಗೆ ಕಾಮದ ಬಗ್ಗೆ ಮಾತನಾಡೋದು ಒಂದು ಪುರುಷಾರ್ಥವಾಗಿ. ಏನು ಪುರುಷಾರ್ಥ ಅಂದ್ರೆ ಬಹಳ ಚೆನ್ನಾಗಿ ಹೇಳ್ತಾನೆ. ನೀವು ಸರ್ವಸಂಗ ಪರಿತ್ಯಾಗಿಗಳಾಗಿ ಎಲ್ಲ ಬಿಟ್ಟುಬಿಡಿ ಅಂತ ಹೇಳೋದಿಲ್ಲ ಚಾಣಕ್ಯ. ಧರ್ಮಕ್ಕೆ ಅನುಗುಣವಾಗಿ ಕಾಮವನ್ನು ಸೇವಿಸಬೇಕು. ಧರ್ಮಕ್ಕೆ ಅನುಗುಣವಾಗಿ ಕಾಮವನ್ನು ಸೇವಿಸಬೇಕು. ಯಾರು ರಾಜನಾದವನು, ಯಾರು ಆಡಳಿತ ಮಾಡುವಂತವನು, ಯಾರು ರಾಜಕೀಯಕ್ಕೆ ಬರ್ತಾರೋ ಅವರುಗಳು. ಸುಖವೇ ಇಲ್ಲದವನಾಗಿರಬಾರದು. ನಿಮ್ಮನ್ನೇನು ನೀವು ಸನ್ಯಾಸಿಯಾಗಿಂತ ನಾವು ಯಾರು ಹೇಳ್ತಾ ಇಲ್ಲ. ಆದ್ರೆ ಅದಕ್ಕೊಂದು ಸಾಮಾಜಿಕ ಚೌಕಟ್ಟಿದೆಯಲ್ಲ ಇವತ್ತು. ಧರ್ಮಾರ್ಥ ಕಾಮಗಳನ್ನ ಒಂದಕ್ಕೊಂದು ಹೊಂದಿಸಿಕೊಂಡು ಯಾವೊಂದೂ ಕೂಡ ಅತಿಯಾಗಿಲ್ಲದಂತೆ ಸಮ ಪ್ರಮಾಣದಲ್ಲಿ ಸೇವಿಸಬೇಕು. ಧರ್ಮಾರ್ಥ ಕಾಮಗಳೆಂಬ 3 ಪುರುಷಾರ್ಥಗಳಲ್ಲಿ ಯಾವುದೇ ಒಂದಾದರೂ ಅತಿಯಾಗಿ ಮಾಡಲ್ಪಟ್ಟರೆ ಅದು ತನ್ನನ್ನು ಅಂದ್ರೆ ಯಾರು ಮಾಡ್ತಾನೋ, ಹೀಗೆ 3 ಕಾಸಿಗೆ ಮಾನ ಕಳ್ಕೊಳ್ತಾರಲ್ಲ. ಎಷ್ಟು ವರ್ಷ ತಗೊಂಡ್ರಿ ಜಾರಕಿಹೊಳಿ ಅವರೇ? ನಾನು ಈವನ್ ಸತೀಶ್ ಜಾರಕಿಹೊಳಿ ಅವ್ರಿಗೂ ಪಾಪ ಅವ್ರ ಹೆಸರು ತರಬಾರ್ದಿಲ್ಲ. ಆದ್ರೆ ನೋಡಿ ಎಷ್ಟು ವರ್ಷ ತಗೊಂಡಿರ್ತಾರೆ ಒಂದು ರಾಜಕೀಯ ಜೀವನ ಕಟ್ಕೊಳ್ಳೋದಕ್ಕೆ. ಎಷ್ಟೆಷ್ಟು ಕೋಟಿ ದುಡ್ಡು ಸುರಿದಿರ್ತೀರಿ, ಎಷ್ಟು ಎಲೆಕ್ಷನ್ಗಳು, ಎಷ್ಟು ಕಷ್ಟಪಟ್ಟಿರ್ತೀರಿ. ಹೀಗೆ ಒಂದು ಸಣ್ಣ ತೂತಿನಿಂದಾಗಿ ನಿಮ್ಮ ಹಡಗು ಮುಳುಗತ್ತೆ. ಹೀಗೆ ಬೀದಿಯಲ್ಲಿ 3 ಕಾಸಿಗೆ ಬೀದಿಯಲ್ಲಿ ನಿಮ್ಮ ಮಾನ ಹರಾಜಾಗತ್ತೆ. ಈಗೇನು ಉಳಿತು? ಎಷ್ಟು ದುಡ್ಡಿದ್ರಿ ಏನೀಗ? ಮತ್ತೆ ಆಯ್ಕೆ ಮಾಡ್ಕೊಂಡು ಬರ್ತೀನಿ ಅಂತೀರಿ. ಕಸದ ಬುಟ್ಟಿಯಲ್ಲಿರುವ ಕಸಕ್ಕೆ ಸಮ ನಿಮ್ಮ ಅಧಿಕಾರ. ಆವಾಗ ಯಾರು ಬೆಲೆ ಕೊಡ್ತಾರೆ? ದುಡ್ಡು ಮತ್ತೆ ಮಾಡ್ತೀರಿ. ಏನು ಗಳಿಸೋದಕ್ಕೆ ಸಾಧ್ಯ? ಆವಾಗ ಇನ್ನೊಂದು ಸಿಡಿ ಬರುತ್ತೆ, ಮತ್ತೊಂದು ಸಿಡಿ ಬರುತ್ತೆ. ಅತಿಯಾಗಿ ಸೇವಿಸಲ್ಪಟ್ಟರೆ, ಧರ್ಮ ಅರ್ಥ ಕಾಮದಲ್ಲಿ ಅತಿಯಾಗಿ ಯಾವುದನ್ನಾದ್ರೂ ಸೇವಿಸಲ್ಪಟ್ಟರೆ ಅದು ತನ್ನನ್ನು ಇನ್ನೆರಡನ್ನು ಅಂದ್ರೆ ನಿಮ್ಮ ಕೈಲಿ ಧರ್ಮನೂ ಮಾಡಕ್ಕಾಗಲ್ಲ, ಆವಾಗ ದುಡ್ಡು ಮಾಡಕ್ಕಾಗಲ್ಲ ಅಂತಾನೆ. ನಿಮ್ಮ ದುಡ್ಡನ್ನ ಇನ್ಯಾರೋ ಬ್ಲಾಕ್ ಮೇಲ್ ಮಾಡಿ ಹೊಡ್ಕೊಂಡು ಹೋಗ್ತಾರೆ. ಯಾರಿಗೋ ಹೋಗತ್ತೆ ಅದು. ನೀವು ಅಂದ್ಕೊಂಡಿರ್ತೀರಿ ನನಗೆ ಉಳಿಯತ್ತೆ ಅಂತ. ಯಾಕೆಂದರೆ ಧರ್ಮ ಮತ್ತು ಕಾಮಗಳು ಅಂದ್ರೆ ಪುರುಷಾರ್ಥಗಳಲ್ಲಿ ಅರ್ಥವೇ ಪ್ರಧಾನ ಅಂತ ಹೇಳ್ತಾನೆ. ಆ ಧರ್ಮ ಮತ್ತು ಕಾಮಗಳು ಅರ್ಥ ಮೂಲವಾದವು ಅಂತ. ಆ ಅರ್ಥವನ್ನ ಹೇಗೆ ಗಳಿಸಬೇಕು? ಅರ್ಥವನ್ನ ಧರ್ಮಕ್ಕೆ ಅನುಗುಣವಾಗಿ ಗಳಿಸಬೇಕು. ಇದರಲ್ಲಿ ಹೊಸದು ಯಾವುದೂ ಇಲ್ಲ. ಏನ್ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಅಂದ್ರೆ ಅವ್ರದ್ದು ಆರೋಪ ನಿಜವಾಗಿದ್ದಲ್ಲಿ, ಈ ಥರದ ಆರೋಪಗಳು ನಿಜವಾಗಿದ್ದಲ್ಲಿ ನೀವು ಒಬ್ರೇನಾ ಸ್ವಾಮಿ ಭೋಗ ನೋಡಿರೋರು?
ಭಾರತದಲ್ಲಿ ಎಷ್ಟು ಜನ, ಸಾವಿರ ಜನ ರಾಜರುಗಳು ಇದನ್ನು ಬೇಕಾದಷ್ಟು ಮಾಡಿ ಮೆರೆದು ಬಿಸಾಕಿದ್ದಾರೆ. ಹಿಂದಿನ ರಾಜರುಗಳಿಗೆ ಬೇಕಾದಷ್ಟು ಜನ ಪತ್ನಿಯರು ಇರ್ತಾ ಇದ್ರು, ಅದು ಬೇರೆ ಪ್ರಶ್ನೆ. ಯಾಕೆ ಅಂತಂದ್ರೆ ಬರೀ ಇದನ್ನೇ ಮಾಡ್ಕೊಂಡು ಇರದೇ ಇರಲಿ, ಅದಕ್ಕಿಂತ ಮೇಲೆ ಹೇಳಲಿ ಅಂತ. ಸಾಕಿದು ಮಾಡಿದ್ದ ಸಾಕು. ನೋಡಿ, ಮನುಷ್ಯ ಜನಾಂಗ ಹುಟ್ಟಿದಾಗಿಂದನು 5,000 ವರ್ಷಗಳಿಂದನೂ ಇದನ್ನೇ ತಾನೇ ಮಾಡ್ಕೊಂಡು ಬಂದಿರೋದು. ಇದ್ರ ಹೊರತಾಗಿ ಏನಾದ್ರೂ ಒಂದು ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಇದನ್ನ ಡೆಪ್ತ್ ಅಲ್ಲಿ ಯಾಕೆ ಹೋದೆ ನಾನು ಅಂತಂದ್ರೆ, ಇಷ್ಟು ಜನ, ಸಾವಿರ ಜನ, ನೀವು 8,800 ಜನ ಜನಪ್ರತಿನಿಧಿಗಳು, 5,000 ಜನ MLAಗಳು ಇದ್ದೀರಲ್ಲ, ನಿಮ್ಮಲ್ಲಿ ಹೆಚ್ಚಿನವರಲ್ಲಿ ಈ ತರದ ಭಯ ಇದೆ. ನಾಳೆ ಇನ್ಯಾರ್ದು ಸಿಡಿ ಬರುತ್ತೋ ಅನ್ನೋ ಭಯ ಇದೆ. ಇಷ್ಟು ಜನರ ವಿರುದ್ಧ ಕೇಸುಗಳಿದ್ದಾವಲ್ಲ. ನಾನು ಆ ಗ್ರಾಫಿಕ್ಸ್ ನ ಮತ್ತೊಂದ್ಸರಿ ಕ್ವಿಕ್ ಆಗಿ ಪ್ಲೇ ಮಾಡ್ರಪ್ಪ. ಯಾವ್ಯಾವ ಪಕ್ಷಗಳಲ್ಲಿ ಎಷ್ಟು ಜನ ಈ ರೀತಿಯ ಪ್ರಕರಣಗಳಲ್ಲಿ ಏನು ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಅಂತ. ಇಷ್ಟು ಕೇಸ್ಗಳ ವಿರುದ್ಧ ನೀವು ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ವಾ? ನೋಡಿ, ಯಾವ್ಯಾವ ಪಕ್ಷಗಳಲ್ಲಿ ಪಕ್ಷವಾರು ಸಂಸದರು ಮತ್ತು ಶಾಸಕರ ಸಂಖ್ಯೆ ಎಷ್ಟಿದೆ ಅಂತ ಕೊಡ್ತಾ ಇದ್ದೀನಿ. ಹಾಗೇನೆ ಎಷ್ಟು ಜನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಕೂಡ. ಇವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕಾಗೋದಿಲ್ವಾ? ಇವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಂದ್ರೆ ನೀವು ಬೇರೆ ಏನು ಮಾಡಿದ್ರು ವ್ಯರ್ಥ. ಕೆಸರಿನ ಮೇಲೆ ಮನೆ ಕಟ್ತಾ ಇದ್ದೀರಿ ನೀವು. ಇಂಥವ್ರನ್ನ ಇಟ್ಕೊಂಡು ಏನು ರಾಷ್ಟ್ರ ಕಟ್ತೀರಿ? ಯಾಕೆ ಇಷ್ಟು ಕೇಳ್ತಾ ಇದ್ದೀವಿ ನಾವು ಅಂತಂದ್ರೆ, ತಾವು ಅಧಿಕಾರಕ್ಕೆ ಬರುವಾಗ ಹೇಳಿದ ಆ ಬೈಟ್ ಮತ್ತೊಂದ್ಸರಿ ಪ್ಲೇ ಮಾಡ್ರಪ್ಪ, ನಾವು ನೋಡೋಣ ಹೇಗಿತ್ತದು ಅಂತ. जब चुनाव का नतीजा आएगा, नई सरकार बनेगी। नई सरकार के बाद ये जितने पार्लियामेंट के चुनाव लड़ने वाले लोग हैं, जिन्होंने अपने फॉर्म भरे हैं, उन फॉर्म में उन्होंने लिखा है किसने कितना गुनाह किया है, किस पर कितने केसेस चलते, सब है ना, आता है ना अखबारों में। मैं पहला एक कमेटी बनाऊंगा और मैं कहूंगा जो जितने आज जीत हैं, जरा किस किस पर कौन कौन से गुनाह है जरा निकालो। उसमें भाजपा वालों को भी नहीं छोड़ूंगा, एनडीए वालों को भी नहीं छोड़ूंगा, एक भी को नहीं छोड़ूंगा। और मैं सुप्रीम कोर्ट को कहूंगा इन पे तत्काल केस चलाओ और जो सच्चे गुनहगार हैं उनको जेलों में डालो। पार्लियामेंट को साफ करो, पहले अपराधियों से मुक्त करो पार्लियामेंट को। ये हो सकता है भाइयों? बताइए, हो सकता है कि नहीं हो सकता? आप मुझे आशीर्वाद दीजिए। और एक बार वो गुनहगार सिद्ध हो गया तो जेल जाएगा, उसकी सीट खाली हो जाएगी, नया चुनाव आएगा और कोई गुनहगार अब चुनाव में मैदान में उतरने की हिम्मत नहीं करेगा। कौन कहता है सफाई नहीं हो सकती है? मुझे सफाई करनी है और मैं राजनीति में सफाई करने के लिए आया हूं भैया। भाइयों बहनों, भारत का लोकतंत्र अपराधीकरण से मुक्त नहीं करेंगे तो लोकतंत्र की स्वस्थ परंपराएं ರಾಜಕಾರಣವನ್ನ ಸ್ವಚ್ಛಗೊಳಿಸೋದಕ್ಕಾಗಿ ರಾಜಕಾರಣಕ್ಕೆ ಬಂದೆ ಅಂತ ಹೇಳಿದ್ರು. ಅಪರಾಧಿಗಳಿಂದ ಪಾರ್ಲಿಮೆಂಟ್ ಅನ್ನ ಮುಕ್ತಗೊಳಿಸಬೇಕು ಅಂತ ಹೇಳಿದ್ರು. ಭಾರತದ 130 ಕೋಟಿ ಜನ ಇವತ್ತು ಅದನ್ನೇ ಕೇಳ್ತಾ ಇದ್ದೀವಿ. ಕೇಸ್ ಹಾಕಿ ಇವ್ರ ಮೇಲೆ, ಕೇಸ್ ಇದೆಯಲ್ಲ ಆ ಕೇಸನ್ನ ತನಿಖೆ ಮಾಡಿಸಿ, ಒಂದು ಫಾರಂ ಇರುತ್ತೆ ಅಂತ ಹೇಳಿದ್ರಿ. ಆ ಫಾರಂ ಅಲ್ಲಿ ಅವರ ಕೇಸ್ಗಳ ಕುರಿತಾಗಿ ನಮೂದಿಸಲಾಗುತ್ತೆ ಅಂತ ಹೇಳಿದ್ರಿ. ಆ ಎಲ್ಲ ಕೇಸುಗಳನ್ನ ಮತ್ತೆ ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ರಿ. ಮಾಡಿಸ್ಲೇಬೇಕಾದಂತ ಪರಿಸ್ಥಿತಿನಲ್ಲಿ ನಾವಿದೀವಲ್ವಾ? ಯಾಕೆ ಮಾಡಿಸ್ತಾ ಇಲ್ಲ? ನೋಡಿ, ಭಾರತದಂತ ದೇಶದಲ್ಲಿ 1 ವರ್ಷದೊಳಗೆ ಕರೋನಾದಂತ ಬಹುದೊಡ್ಡ ರೋಗಕ್ಕೆ ವ್ಯಾಕ್ಸಿನ್ ಬಂದು ಬಿಡತ್ತೆ.
ಆದ್ರೆ ಭ್ರಷ್ಟಾಚಾರದಂತ ಕ್ಯಾನ್ಸರ್ಗಿಂತ ಮಾರಕವಾಗಿರುವಂತಹ ರೋಗಕ್ಕೆ ಶತಶತಮಾನಗಳಿಂದ ಸಿಕ್ಕಿಲ್ಲ ನಮಗೆ ಮುಕ್ತಿ. ಅದಕ್ಕೆ ಔಷಧಿನೇ ಸಿಕ್ಕಿಲ್ಲ. ನೀವು ಕರೋನಾಕ್ಕೆ ಔಷಧಿ ಕಂಡಿಡಿದದ್ದು ದೊಡ್ಡ ವಿಷಯ ಆಗೋದಿಲ್ಲ ಸರಿ, ಆದ್ರೆ ಅದಕ್ಕಿಂತ ದೊಡ್ಡ ವಿಷಯ ಭಾರತೀಯರಿಗೆ ಈ ಭ್ರಷ್ಟಾಚಾರಕ್ಕೆ. ಭ್ರಷ್ಟಾಚಾರ ಅಂತಂದ್ರೆ ನಾನು ಹೇಳ್ತಾ ಇರೋದು ಕೇವಲ ಫೈನಾನ್ಷಿಯಲ್ ಭ್ರಷ್ಟಾಚಾರ ಮಾತ್ರವಲ್ಲ, ಭ್ರಷ್ಟ ಆಚಾರಗಳು ಯಾವೆಲ್ಲ ಇದೆಯಲ್ಲ, ಭ್ರಷ್ಟಗೊಂಡಿರುವ ಆಚಾರಗಳು, ಅನಾಚಾರಗಳು, ಅದು ಎಥಿಕಲ್ ಇರಬಹುದು, ಮಾರಲ್ ಇರಬಹುದು. ಸ್ವಚ್ಛಗೊಳಿಸಿ ಅಲ್ಲ, ನಿಮಗೊಂದು ಅವಕಾಶ. ಇಡೀ ಭಾರತದ ಜನ ಒಂದು ಹೊಸ ನಿರೀಕ್ಷೆ ಇಟ್ಕೊಂಡು, ಒಂದು ಹೊಸ ಭರವಸೆಯನ್ನ ಇಟ್ಕೊಂಡು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಪಾರ್ಟಿ ವಿತ್ ಅ ಡಿಫರೆನ್ಸ್ ಅಂತ ನೀವು ಹೇಳಿದ್ದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಈಗ ಸ್ವಚ್ಛ ಮಾಡಬೇಕಾಗಿರೋದು ನಿಮ್ಮ ಹೊಣೆಗಾರಿಕೆ ಅಲ್ವಾ, ನಿಮ್ಮ ಜವಾಬ್ದಾರಿ ಅಲ್ವಾ? ಅಂಥವರನ್ನೇ ಸೇರಿಸಿಕೊಂಡು ಕರ್ನಾಟಕದಲ್ಲಿ ನೀವು ಸರ್ಕಾರ ಮಾಡ್ತೀರಿ. ಬೇಕಾ ನಿಮಗಂತಹ ಸರ್ಕಾರ? ಹಾಗಾದ್ರೆ ನಿಮ್ಮ ಅವತ್ತಿನ ಮಾತಿಗೆ ಏನು ಅರ್ಥ ಬಂತು? ಯಾಕೆ ನಿಮ್ಮ ಕೈ ಕಟ್ಟಿ ಹಾಕಲಾಗ್ತಾ ಇದೆಯಾ? ಹಾಗಾದ್ರೆ ಅಧಿಕಾರ ಅಂದ್ರೆ ಎಲ್ಲಾ ರಾಜ್ಯಗಳಲ್ಲಿ ನಾವು ಅಧಿಕಾರ ಹಿಡಿಲೇಬೇಕು ಅನ್ನೋಂಥದ್ದು ನಿಮ್ಮನ್ನ ಅನಿವಾರ್ಯತೆಗೆ ದೂಕಿದ್ಯಾ? ಏನ್ ಸಮಸ್ಯೆ ಆಗ್ತಾ ಇದೆ? ಕೇಳಲೇಬೇಕಲ್ವಾ ನಾವಿವಾಗ? ಕಾನೂನು ತರ್ತೀರಿ, ಬೇಕಾದಷ್ಟು ಕಾನೂನು ತರೋದಕ್ಕೆ ನಿಮಗೆ ಮೆಜಾರಿಟಿ ಇದೆ. ಸೊ ಇದಕ್ಕೂ ಒಂದು ಕಾನೂನು ತರಬೇಕಲ್ವಾ? ನೀವೇ ಹೇಳಿದ ಮಾತುಗಳು, ಇವರೆಲ್ಲರ ಅನಾಚಾರಗಳೇನಿದೆ ಅದನ್ನ ತನಿಖೆ ಮಾಡಿಸ್ತೀನಿ ಅಂತ, ಅದು ಮುಖ್ಯ ಅಲ್ವಾ? ಈಗ ಹಾಗಾದ್ರೆ ಮಾಡಿಸ್ಲೇಬೇಕಲ್ವಾ? ಅದನ್ನು ತನಿಖೆ ಮಾಡಿಸ್ಲೇಬೇಕಲ್ವಾ? ಇವತ್ತಿಗೆ ಅದು ಅಮುಖ್ಯ ಆಗೋಯ್ತಾ ಹಾಗಾದ್ರೆ? ಪ್ರತಿ ರಾಜ್ಯಗಳಲ್ಲೂ ಕೂಡ ಇದು ನಡೀತಾ ಇರ್ತಕ್ಕಂಥದ್ದು. ನಮಗಾದ್ರೂ ನಮಗಿಂತ ಹೆಚ್ಚು ನಿಮಗೆ ಮಾಹಿತಿ ಸಿಗುತ್ತೆ. ಇಂಟೆಲಿಜೆನ್ಸ್ ನಿಮ್ಮ ಕೈಯಲ್ಲಿರ್ತದೆ. ಯಾರ್ಯಾರು ಎಂತೆಂಥ ಅನಾಚಾರಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸುಲಭವಾಗಿ ನಿಮಗೆ ಗೊತ್ತಾಗತ್ತೆ. ದೇಶ ರಕ್ಷಣೆಯನ್ನ ಗಡಿಗಳಲ್ಲಿ ಮಾಡುವಂಥದ್ದು ಒಂದಾದ್ರೆ, ಅಷ್ಟೇ ತೂಕದ್ದು ದೇಶದ ಜನಗಳ ಮೊರೇಲಿರುತ್ತಲ್ಲ, ದೇಶದ ಜನಗಳ ಆತ್ಮಸಾಕ್ಷಿ ಇರುತ್ತಲ್ಲ, ಅದನ್ನು ಉಳಿಸ್ಬೇಕಲ್ವಾ? ಅದು ದೇಶ ರಕ್ಷಣೆನೇ ಆಗುತ್ತಲ್ವಾ? ಈಗ ಇಂಥವರಿಗೆ ಏನು ಶಿಕ್ಷೆ ಆಗುತ್ತೆ? ಇನ್ನೂ 3 ಸಿಡಿ ಬರ್ಲಿ, ನೋಡ್ಕೊಂತೀನಿ ಕೋರ್ಟಲ್ಲಿ ಅಂತ ಅಂದ್ಬಿಟ್ರೆ ಏನು ಉಳಿತು ಅಲ್ಲಿಗೆ? ಏನು ಉಳಿತು ಅಲ್ಲಿಗೆ? ಇನ್ನೇನು ಹೊಸ ಭರವಸೆ ಇನ್ನೇನು ಇಟ್ಕೊಳಕ್ಕೆ ನಾವು ಬಾಕಿ ಇದೆ ಹೇಳಿ? ಸೊ ಈ ತರದ ನೂರಾರು ಜಾರಕಿಹೊಳಿಗಳು ದೇಶದ ತುಂಬಾ ಇದ್ದಾರೆ ಅಂತ ಗೊತ್ತಾದ ಮೇಲೂ ಏನು ಕ್ರಮ ಕೈಗೊಳ್ಳದೆ ಹೋದ್ರೆ ಅಲ್ಲಿಗೆ ಬೇರೆಯವ್ರಿಗೂ ನಿಮಗೂ ಏನು ವ್ಯತ್ಯಾಸ ಉಳಿತು? ಯಾಕೆ ಹೀಗಾಗತ್ತೆ ಗೊತ್ತೇನು? ಈಗಾಗ್ಲೇ ನಾನು ಹೇಳ್ದಾಗೆ ಧರ್ಮ ಸುಖದ ಮೂಲ ಅಂತ, ಧರ್ಮದ ಮೂಲ ಅರ್ಥ ಅಂತ ಹೇಳ್ದೆ. ಸೊ ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಹೇಗೋ ಮಾಡಿ ಹಣ ಗಳಿಸ್ತಾರೆ. ಯಾಕಂದ್ರೆ ಚುನಾವಣೆ ಗೆಲ್ಲೋದಕ್ಕೆ ಹಣ ಬೇಕು. ಚೆನ್ನಾಗಿ ಹೇಗೋ ಮಾಡಿ ಅನರ್ಥಕಾರಿ ದಾರಿಗಳಿಂದ ಹಣ ಗಳಿಸ್ತಾರೆ. ಹಾಗೆ ಹಣ ಗಳಿಸಿದವರಿಗೆ ನಾಯಕರು ಏನು ಅಧಿಕಾರದ ದುರಾಸೆಗೆ ಬೀಳ್ತಾರಲ್ಲ, ನನಗೆ ಅಧಿಕಾರ ಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು, ಅಥವಾ ನಮ್ಮ ಪಕ್ಷನೇ ಬರಬೇಕು, ಹೇಗಾದರೂ ಸರಿ. ಈ ಹೇಗಾದರೂ ಸರಿಯಿಂದಾಗಿ ಇಂಥವರನ್ನ ಕೈಕಾಲಿಗೆ ಬಿದ್ದು ಅವರಿಗೆ ದುಡ್ಡು ಕೊಟ್ಟು ಅಥವಾ ಅವರಿಂದ ನೀವು ದುಡ್ಡು ತಗೊಂಡು ಪಕ್ಷಗಳಿಗೆ ಕರ್ಕೊಂತೀರಿ. ಕರ್ಕೊಂಡಾದ್ಮೇಲೆ ಅವರಿಗೆ ಅಧಿಕಾರ ಕೊಡ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ತಲೆ ಮೇಲೆ ಬಂದು ಕೂತ್ಕೋತಾರೆ, ನಾನು ಅಷ್ಟು ದುಡ್ಡು ಕೊಟ್ಟಿದ್ದೀನಿ ಅಥವಾ ಇಷ್ಟು ದುಡ್ಡು ಕೊಡಿ, ಮಿನಿಸ್ಟರ್ಶಿಪ್ ಕೊಡಿ, ಕೂತ್ಕೋತಾರೆ. ಅಧಿಕಾರ ಕೊಡ್ತೀರಿ, ಅನಿವಾರ್ಯತೆಗೆ ಬಿದ್ದು ಮತ್ತೊಂದು ಅಧಿಕಾರ ಕೊಡ್ತೀರಿ. ಅಧಿಕಾರದ ಮದ ತಲೆಗೆ ಇರುತ್ತೆ ಅವರಿಗೆ, ಅಹಮ್ಮ ತಲೆಗೆ ಇರುತ್ತೆ. ನಾನು ಮಿನಿಸ್ಟರ್ ಇದ್ದೀನಿ, ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಗೊತ್ತಿರುತ್ತೆ ಅವ್ರಿಗೆ, ರಕ್ಷಣೆ ಮಾಡಿಕೊಳ್ಳುವ ದಾರಿಗಳು ಗೊತ್ತಿರುತ್ತೆ. ಅಧಿಕಾರದ ಮದದಲ್ಲಿ ಎಲ್ಲವೂ ನಡೆಯುತ್ತೆ, ಏನ್ ಬೇಕಾದ್ರೂ ಮಾಡಬಹುದು. ಅದೇ ಒಬ್ಬ ಸಾಮಾನ್ಯ ಇಂಥದ್ದನ್ನ ಮಾಡಿದರೆ ಏನಾಗತ್ತೆ? ದೊಡ್ಡ ಕೇಸ್ ಆಗತ್ತೆ. ನಾನು ಹೇಳೋದು ಅದು ಸಮಾಜಕ್ಕೆ ಹೆಚ್ಚು ಡಿಫರೆನ್ಸ್ ಆಗಲ್ಲ. ಸಮಾಜದಲ್ಲಿ ಎಲ್ಲ ತರದ ಜನಗಳು ಇರ್ತಾರೆ, ಯಾವತ್ತಿಗೂ ಇದ್ರು, ಹಿಂದೂ ಇದ್ರು, ಸಾವಿರಾರು ವರ್ಷಗಳಿಂದನೂ ಇದ್ರು, ಇವತ್ತಿಗೂ ಇರ್ತಾರೆ.
ಆದ್ರೆ ನಾಯಕರುಗಳೇ ಹೀಗಾದ್ರೆ, ನಾನೀಗಾಗಲೇ ಹೇಳಿದೆ, ಹೇಗೆ ಒಬ್ಬ ರಾಜ, ಹಿಂದೆಲ್ಲ ಒಬ್ಬ ರಾಜ ಇರ್ತಾ ಇದ್ದ, ಈಗ ಪ್ರಜಾಪ್ರಭುತ್ವದಲ್ಲಿ ಇದೀವಿ ನಾವು ರಾಜಸತ್ತೆಯಲ್ಲಿ ಇಲ್ಲ. ಈಗ ಇವತ್ತಿನ ಕಾಂಟೆಕ್ಸ್ಟ್ ಬೇರೆ. ಪ್ರಜಾಪ್ರಭುತ್ವದಲ್ಲಿ ನೀವು ರಾಜರುಗಳಲ್ಲ, ನನ್ನ ಹತ್ರ ಮಿನಿಸ್ಟರ್ಶಿಪ್ ಇದೆ, ನನ್ನ ಹತ್ರ ದುಡ್ಡಿದೆ, ಬೇಕಾದ್ದು ಮಾಡ್ತೀನಿ ಅಂತ ಹೇಳೋದಕ್ಕೆ. ನೀವು ಪ್ರಜೆಗಳ ಪ್ರತಿನಿಧಿಗಳು. ಯು ಆರ್ ರೆಪ್ರೆಸೆಂಟಿಂಗ್ ಅಸ್. ನಮ್ಮನ್ನ ಪ್ರತಿನಿಧಿಸುವಂತವ್ರು ಇಂಥವ್ರ ವಿರುದ್ಧ ನೀವು ಕ್ರಮ ಕೈಗೊಳ್ಳೋದಿಲ್ಲ ಅಂತಂದ್ರೆ ನಮಗಷ್ಟು ಆಕ್ರೋಶ ಇರುವಂತದ್ದು ಜನರಿಗೆ. ಈಗ ನಿಮಗೆ ಫುಲ್ ಮೆಜಾರಿಟಿ ಇದ್ದಾಗ್ಲೂ ನೀವು ಇಂಥವ್ರನ್ನೆಲ್ಲ ಕೈಕಾಲಿಗೆ ಬೀಳ್ತೀರಿ ಹೋಗಿ ಅಂತಂದ್ರೆ, ಇಂಥವ್ರನ್ನ ಬಗ್ಗು ಬಡಿಯೋದಿಲ್ಲ ಅಂತಾದ್ರೆ, ಇಂಥ ಅನಾಚಾರಗಳಿಗೆ ಕಡಿವಾಣ ಹಾಕೋದಿಲ್ಲ ಅಂತ ಆದರೆ ಏನು ಉಪಯೋಗ ಬಂತಲ್ಲಿಗೆ? ಯಾವ ಕನಸಿಗೂ ಯಾವ ಅರ್ಥನೂ ಇಲ್ಲ. ಅನಾಚಾರ ವಿಜೃಂಭಿಸುತ್ತ ಅಷ್ಟೇ. ಇಂಥ ರಾಜಕೀಯದ ದೌರ್ಬಲ್ಯಕ್ಕೆ ಎಲ್ಲ ಪಕ್ಷಗಳು ಬಿದ್ದಿದ್ದಾವೆ. ಹಾಗಾದ್ರೆ ಎಲ್ಲರೂ ಒಂದೇ ಅಂತ ಅಷ್ಟೇ ಅಂದ್ಕೊಳ್ಬೇಕಾಗತ್ತೆ. ಯಾವುದಾದ್ರೂ ಶಾಶ್ವತವಾಗಿ ಉಳಿಬೇಕು ಅಂತಾದ್ರೆ ಅದನ್ನ ಇಂದ್ರಿಯ ಜಯದ ಮೂಲಕ ಗಳಿಸಬೇಕಾಗತ್ತೆ. ಹಲವು ತೂತುಗಳನ್ನ ಇಟ್ಕೊಂಡು ಒಂದು ಹಡಗಿಗೆ ನಾನು ಸಮುದ್ರ ದಾಟುತ್ತೀನಿ ಅಂತ ಹೋಗ್ತಿರಲ್ಲ, ಕಾಗದದ ದೋಣಿ ಆಗೋದಿಲ್ವಾ ಅದು? ನಾನು ಅಮೃತ ಕೊಡ್ತೀನಿ ಜನರಿಗೆಲ್ಲ ಅಂತ 100 ತೂತು ತುಂಬಿದ ಬಿಂದಿಗೆ ಹೊತ್ಕೊಂಡು ಬರ್ತಿರಲ್ಲ, ಏನ್ ಸಿಗತ್ತೆ ಜನಕ್ಕೆ? ಲೊಳಲೊಟ್ಟೆ. ಆ ತೂತುಗಳನ್ನು ಮುಚ್ಚಬೇಕಲ್ವಾ ಮೊದಲು? ಗೊತ್ತಿದೆ ನನಗೆ, ಚಲಿಸ್ತಾ ಇರುವ ಹಡಗಿನಲ್ಲಿ ತೂತಾದ್ರೂ ಕೂಡ ಅದನ್ನು ಮುಚ್ಚೋದು ಬಹಳ ಕಷ್ಟದ ಕೆಲಸ ಅಂತ. ಆದ್ರೆ ಮಾಡ್ಲೇಬೇಕು, ಅನಿವಾರ್ಯ, ಬೇರೆ ದಾರಿ ಇಲ್ಲ. ಮತ್ತೆ ಅದನ್ನು ಮಾಡದೆ ಹೋದರೆ ಅದು ಮುಳುಗೋದು ಗ್ಯಾರಂಟಿ. ಬಹಳ ಸೂಕ್ಷ್ಮವಾದ ಮರ್ಮ ಇದೆ ಇದರಲ್ಲಿ, ಬಹಳ ಸೂಕ್ಷ್ಮವಾದ ಮರ್ಮ ಇದೆ ಇದರಲ್ಲಿ. ಅದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ನಿಮಗೆ ಇವತ್ತು ಬಹಳ ಹಿಂದೆನೂ ಕೂಡ ಒಂದು ಪಕ್ಷಕ್ಕೆ ಬಹಳ ದೊಡ್ಡ ಮೆಜಾರಿಟಿ ಬಂದಿತ್ತು, ಬಹಳ ದೊಡ್ಡ ಮೆಜಾರಿಟಿ ಬಂದಿತ್ತು ಈ ದೇಶದಲ್ಲಿ. ಯಾಕೆ ಉಳಿಲಿಲ್ಲ? ಯೋಚನೆ ಮಾಡಿ, ಯಾಕೆ ಉಳಿಲಿಲ್ಲ? ಯಾಕೆ ಉಳಿಲಿಲ್ಲ? ನಾಯಕರುಗಳು ಏನೆಲ್ಲ ಮಾಡಿದ್ರು. ಇವತ್ತು ನಿಮಗೆ ಮೆಜಾರಿಟಿ ಇದೆ. ಶಾಶ್ವತವಾಗಿ ಉಳಿಬೇಕು ಅಂತಂದ್ರೆ, ನಾನು ಹೇಳೋದು ಯಾವುದೋ ಒಂದು ಪಕ್ಷಕ್ಕೆ ಅಂತ ಹೇಳ್ತಾ ಇಲ್ಲ, ಜನರ ಭಾವನೆ ಇತ್ತಲ್ಲ, ಅವತ್ತಿನ ನಂಬಿಕೆ ಇತ್ತಲ್ಲ, 2014ರಲ್ಲಿ ಏನು ನಂಬಿಕೆ ಇತ್ತಲ್ಲ, ಯಾವುದೋ ಒಂದು ಬದಲಾವಣೆ ಬೇಕು ಅಂತ ಇಡೀ ದೇಶದ ಜನ ಬಯಸಿ, ಅದೆಲ್ಲೂ ಉಳಿಯುತ್ತೆ? ಅದು ಉಳಿಯೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಒನ್ಸ್ ಅಗೈನ್ ನೋಡಿ, ಭಾರತದಲ್ಲಿ ನಾನು ಯಾಕಂದ್ರೆ ಹಿಂದೆ ಹೋಗದೆ ಹೋದರೆ, ನೀವು ಇವತ್ತಷ್ಟೇ ಮಾತನಾಡಿದ್ರೆ ಅದರಲ್ಲಿ ಯು ಕ್ಯಾನ್ ಮೇಕ್ ನೋ ಸೆನ್ಸ್. ನಾನು ಜಸ್ಟ್ ನನ್ನ ಕಾರ್ಯಕ್ರಮವನ್ನು ಮುಗಿಸೋ ಅಂತ ಒಂದು ಸಂದರ್ಭದಲ್ಲಿ ರಾ ಗಣೇಶ್ ಅವರ ಭಾರತೀಯ ಕ್ಷಾತ್ರ ಪರಂಪರೆಯ ಪುಸ್ತಕದಿಂದ 2 ಸಾಲುಗಳನ್ನು ಓದ್ತೀನಿ ಅಷ್ಟೇ, ಯಾಕೆ ಹೀಗಾಗಿದೆ ಅಂತ. ನಮಗಿವತ್ತು ನಮ್ಮ ಹೃದಯಕ್ಕೆ ರಾಷ್ಟ್ರ ಜೀವನದ ಅಮೃತ ಸ್ಪರ್ಶ ಏನಿದೆಯಲ್ಲ, ಅದು ಅನುಭವಕ್ಕೆ ಬರ್ತಾ ಇಲ್ಲ. ನಿಜವಾಗ್ಲೂ ಜೀವಿಸೋದು ಹೇಗೆ, ನಿಜವಾಗ್ಲೂ ನೈತಿಕವಾಗಿ ಜೀವಿಸೋದು ಹೇಗೆ, ಚೆನ್ನಾಗಿ ಜೀವಿಸೋದು ಹೇಗೆ ಅಂತ, ಹಾಗೆ ನಮ್ಮ ಅಂತಃಕರಣವನ್ನು ತಟ್ಟಿ ಎಬ್ಬಿಸುವಂತಹ ರಾಷ್ಟ್ರೀಯ ಆದರ್ಶಗಳೇ ನಮಗಿಲ್ಲದೆ ಹೋದಲ್ಲಿ ಹೀಗೆ ಕೊಚ್ಚನಲ್ಲಿ ಬದುಕಬೇಕಾಗತ್ತೆ. ಇದರೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.